2014ರ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು ಐ ಥಿಂಕ್ 60 ಪ್ರಶ್ನೆಗಳಿದೆ. ಇದನ್ನು ಕೂಡ ಒಂದು 2 ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಸೊ ಒಂದೊಂದೇ ವಿಡಿಯೋ ಸೆಷನಲ್ಲಿ ಸುಮಾರು ಒಂದು ವಿಡಿಯೋ ಸೆಷನ್ನಲ್ಲಿ ಐ ಥಿಂಕ್ ಒಂದು 30 ಪ್ರಶ್ನೆ ಇರುತ್ತೆ ನಿಮಗೆ. ಮತ್ತೊಂದು ವಿಡಿಯೋ ಸೆಷನಲ್ಲಿ ಉಳಿದಂಥ 30 ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮತ್ತು ಅದಕ್ಕೆ ಪೂರಕವಾದಂಥ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸೊ ಲೆಟ್ಸ್ ಬಿಗಿನ್ಸ್. ಇಲ್ಲಿ ನೋಡಿ 2014ರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇದು TET ಎಕ್ಸಾಮ್ ಕಂಡಕ್ಟ್ ಆಗಿದ್ದು. ಸೊ ಮೊದಲನೇ ಪ್ರಶ್ನೆ ಕ್ವಿಕ್ಕಾಗಿ ನೋಡೋಣ ಒಂದು ಕಡೆಯಿಂದಾಗ. ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಅಂತ ಇದೆ ಇಲ್ಲಿ. ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರ್ತದೆ. ಸೊ ಯಾವ ರಾಜ ಆಗಿದ್ರೆ ಆತ ಅಂತ ಮಯೂರವರ್ಮ ಅಂತಿದೆ, ಕಾಕುತ್ಸ್ಥವರ್ಮ ಅಂತಿದೆ, ದಂತಿದುರ್ಗ ಮತ್ತು ಸ್ಕಂದವರ್ಮ ಅಂತಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಸೊ ಆಪ್ಷನ್ ನಂಬರ್ 2 ಇದೆಯಲ್ಲ, ಕಾಕುತ್ಸ್ಥವರ್ಮ ಅಂತ, ಇದು ಇದಕ್ಕೆ ಸರಿಯಾದಂಥ ಉತ್ತರ. ಈಗ ಈ ಹಲ್ಮಿಡಿ ಶಾಸನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಈಗ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಇದು. ಇದರ ಕಾಲ ಸುಮಾರು ಕ್ರಿಸ್ತಶಕ 450. ಇದು ಬಂದುಬಿಟ್ಟು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ದೊರೆಯುತ್ತೆ ಇದು. ಸೊ ಈ ಹಲ್ಮಿಡಿ ಶಾಸನವನ್ನು ದಾನ ಶಾಸನ ಅಥವಾ ದತ್ತಿ ಶಾಸನ ಅಂತ ಕರೀತಾರೆ. ಈ ಕಾಕುತ್ಸ್ಥವರ್ಮ ಅಂತಕ್ಕಂಥ ಒಬ್ಬ ರಾಜ, ಈತ ಕದಂಬರ ಅರಸ ಇವನು. ಸೊ ಆತನ ಒಂದು ಕಾಲದಲ್ಲಿ ರಚನೆಯಾಗಿದ್ದು ಅಂತ ಈ ಒಂದು ಶಾಸನದ ಉಲ್ಲೇಖ ಇದೆ ಇಲ್ಲಿ. ಈ ಶಾಸನದ ಭಾಷೆ ಪೂರ್ವದ ಹಲಗಣ ಆಗಿರುತ್ತೆ. ಒಟ್ಟು ಸುಮಾರು 16 ಸಾಲುಗಳನ್ನು ಒಳಗೊಂಡಿರತಕ್ಕಂಥ ಒಂದು ಶಾಸನ ಇದು. ನೋಡಿ, ಮೊದಲ 2 ಸಾಲುಗಳಲ್ಲಿ ವಿಷ್ಣುವಿನ ಸ್ತುತಿ ಇರುತ್ತೆ ಈ ಶಾಸನದಲ್ಲಿ. ಹಾಗೆಯೇ 3 ದಾನದ ಉಲ್ಲೇಖಗಳು ಈ ಶಾಸನದಲ್ಲಿ ದೊರೆಯುತ್ತೆ. ಇದಿಷ್ಟು ಹಲ್ಮಿಡಿ ಶಾಸನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಸೊ ಲೆಟ್ಸ್ ಮೂವ್ ಆನ್. ಈಗ ಮತ್ತೊಂದು ಪ್ರಶ್ನೆ ನೋಡೋಣ. ಈಗ ಕ್ವಶನ್ ನಂಬರ್ 92 ಅಲ್ಲಿ ಹಿಯರ್ ವಿ ಗೋ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆಯನ್ನು ಮೂಡಿಸಿದಂಥ ವಂಶ ಯಾವುದು ಅಂತ. ಭಾಳ ಈಸಿಯಾಗೆಲ್ಲ ಹೇಳ್ಬಿಡ್ತಾರೆ ಅದನ್ನು. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆಯನ್ನು ಮೂಡಿಸಿದಂಥ ವಂಶ ಇಲ್ಲಿ ಸೊ ಯಾವುದು ಅಂತ ಕೇಳಿದರೆ ಇಲ್ಲಿ ಇಟ್ಸ್ ಭಾಳ ಸಿಂಪಲ್ ಆದಂಥ ಪ್ರಶ್ನೆ ಇದು. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಇದೆಯಲ್ಲ ಇಲ್ಲಿ, ಮೌರ್ಯರು. ಸೊ ಆಪ್ಷನ್ ಡಿ ಮೌರ್ಯರು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಈಗ ಮೌರ್ಯರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಕಲೆಯೋಣ ನಾವು. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ವಿವರಗಳು ನೋಡೋಣ. ಈಗ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ. ಸೊ ಈ ಒಂದು ವಂಶದ ಮೂಲ ಸಂಸ್ಥಾಪಕ ಯಾರಪ್ಪ ಅಂದರೆ ಚಂದ್ರಗುಪ್ತ ಮೌರ್ಯ. ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ. ನೋಡಿ, ಮೌರ್ಯ ಸಾಮ್ರಾಜ್ಯದ ಮೂಲ ಸಂಸ್ಥಾಪಕ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ ಅಂತ ಬರುತ್ತೆ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಅಲ್ಲಿ ಅಶೋಕ ಅಂತ ಬರುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ಕನ್ಫ್ಯೂಸ್ ಆಗಿಬಿಡಿ ನೀವು. ಸೊ ನೆಕ್ಸ್ಟು ಈ ಒಂದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಪಾಟಲಿಪುತ್ರ. ಇನ್ನು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಬೆಳಕನ್ನು ನೀಡತಕ್ಕಂಥ ಕೆಲವೊಂದು ಗ್ರಂಥಗಳು ಯಾವುದಪ್ಪ ಅಂದರೆ ಅದು ವಿಶಾಖದತ್ತನ ಮುದ್ರಾ ರಾಕ್ಷಸ, ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ತನಿಸನ ಇಂಡಿಕಾ. ಅದರಲ್ಲೂ ಭಾಳ ಪ್ರಮುಖವಾಗಿ ಕೌಟಿಲ್ಯ ಬರೆದಿರತಕ್ಕಂಥ ಎಕನಾಮಿಕ್ಸ್ ಅಂತ ಒಂದು ಗ್ರಂಥ ಏನಿದೆ, ಸೊ ಅದು ಬಂದ್ಬಿಟ್ಟು ಇಡೀ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಎಲ್ಲ ರೀತಿಯ ವಿವರಗಳನ್ನು ಭಾಳ ಸೂಕ್ತವಾಗಿ ಅದು ನೀಡುತ್ತೆ ಅದೊಂದು ಗ್ರಂಥ. ಸೊ ಅದೊಂದು ಗ್ರಂಥ ಇಲ್ಲ ಅಂದಿದ್ರೆ ಮೌರ್ಯ ಸಾಮ್ರಾಜ್ಯ ಹೀಗಿತ್ತು, ಅಲ್ಲಿನ ರಾಜರ ಆಳ್ವಿಕೆ ಹೀಗೆ ನಡೀತಾ ಇತ್ತು. ಸೊ ರಾಜ ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ದ ಇಡೀ ಆ ಮೌರ್ಯ ಸಾಮ್ರಾಜ್ಯಕ್ಕೆ, ಅವನು ಕೊಟ್ಟಂಥ ಕೊಡುಗೆ ಏನು, ಅವನು ಆತನ ಕಾಲದಲ್ಲಿ ರಚನೆಯಾದಂಥ ಶಾಸನಗಳು ಯಾವ್ಯಾವುದು, ಇದು ಯಾವುದ್ರ ಬಗ್ಗೆನೂ ಕೂಡ ಮಾಹಿತಿ ನಮಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಮಹಾನ್ ಗ್ರಂಥ, ಅದು ಕೌಟಿಲ್ಯ ಬರೆದಿರುವಂಥದ್ದು. ಇನ್ನು ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ಮೌರ್ಯ ಸಾಮ್ರಾಜ್ಯದ ಭಾಳ ಪ್ರಮುಖ ಚಕ್ರವರ್ತಿಗಳು. ಸೊ ಮೂಲ ಸಂಸ್ಥಾಪಕ ಅಂದರೆ ಚಂದ್ರಗುಪ್ತ ಮೌರ್ಯ ಬರ್ತಾನೆ. ಇನ್ನು ಅಶೋಕ ಅಂದರೆ ಸುಪ್ರಸಿದ್ಧ ಅಥವಾ ಪ್ರಸಿದ್ಧ ದೊರೆ ಅಂತಕ್ಕಂಥ ಒಂದು ನೇಮ್ ಇರುತ್ತೆ ಅವನಿಗೆ, ಆಯಿತಾ. ನೋಡಿ, ಇದ್ರ ಮಧ್ಯದಲ್ಲಿ ಸೊ ಒಂದು ಕ್ವಶನ್ನು ಇಲ್ಲಿ ಮಿಸ್ ಆಗಿಬಿಡಿದೆ. ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯು ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸ್ತಕ್ಕಂಥ ಐತಿಹ್ಯ ಯಾವುದು ಅಂತ. ನೋಡಿ, ಈ ಒಂದು ಪೇಪರ್ ಪ್ರಿಂಟಿಂಗಲ್ಲಿ ಅದೊಂದು ಮಿಸ್ ಆಗಿಬಿಡಿದೆ. ಇಲ್ಲೇ ಇದೆ 92ನೇ ಕ್ವಶನಲ್ಲೇ. ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯು ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸ್ತಕ್ಕಂಥ ಐತಿಹ್ಯ ಯಾವುದು ಅಂತ. ಈ ಸಿಂಧೂ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ ನಡುವೆ ವ್ಯಾಪಾರ ಸಂಪರ್ಕ ಇದೆ ಅಂತ ಅನ್ನಲಿಕ್ಕೆ ಸೂಚಿಸ್ತಕ್ಕಂಥ ಒಂದು ಐತಿಹ್ಯ ಯಾವುದು ಅಂತ ಇದೆ. ಮುದ್ರೆಗಳು, ಶಿಲಾಶಾಸನ, ದೇಸಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಇದೆ ಇದಕ್ಕೆ. ಸೊ ರೈಟ್ ಆನ್ಸರ್ ಇಲ್ಲಿ ಯಾವುದಪ್ಪ ಅಂದರೆ ಮುದ್ರೆಗಳು ಅಂತ ಇದೆಯಲ್ಲ, ದ ವೆರಿ ಫಸ್ಟ್ ಒನ್ನು, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಮುದ್ರೆಗಳಲ್ಲಿ ಆಯಾ ಕಾಲಘಟ್ಟದ ವ್ಯಾಪಾರ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವುದಾದ್ರೂ ಒಂದಷ್ಟು ವಿವರಗಳು ಅಲ್ಲಿ ಲಭ್ಯ ಆಗುತ್ತೆ ಅದರಿಂದ. ಸೊ ಅದನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯು ವ್ಯಾಪಾರ ಸಂಪರ್ಕವನ್ನು ಹೊಂದಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟು 92 ಆಯಿತು, 93 ಆಯಿತು, ಆ್ಯಂಡ್ ವಿ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ 94. ಇಲ್ಲಿ 94ಅಲ್ಲಿ ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಅಂತ ಭಾಳ ಈಸಿಯಾಗಿ ಹೇಳ್ತಾರೆ. ದೆಹಲಿ ಸುಲ್ತಾನರ ಬಗ್ಗೆ ನೀವೆಲ್ಲ ಮಾಹಿತಿಯನ್ನು ಕಲೆ ಹಾಕಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ರೂಪದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ.
ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ, ನೇಯ್ಗೆ ಅಂತ. ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ, ನೇಯ್ಗೆ ಅಂತಕ್ಕಂಥದ್ದು. ಇನ್ನು ಈಗ ಈ ದೆಹಲಿ ಸುಲ್ತಾನರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕ್ವಿಕ್ಕಾಗಿ ಕಲೆ ಹಾಕೋಣ. ಈಗ ಮಹಮ್ಮದ್ ಗೋರಿ ಅಂತ ಒಬ್ಬ ಇದ್ದ. ಸೊ ಮಹಮ್ಮದ್ ಗೋರಿ ಆತ ಏನು ಮಾಡ್ತಿದ್ದಾನೆ, ತಾನು ವಶಪಡಿಸ್ಕೊಂಡಂಥ ಕೆಲವೊಂದು ಪ್ರದೇಶಗಳನ್ನು, ಅಂದರೆ ನಮ್ಮ ಭಾರತದಲ್ಲಿ ವಶಪಡಿಸ್ಕೊಂಡಂಥ ಕೆಲವೊಂದು ಪ್ರದೇಶಗಳನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಪ್ರದೇಶಗಳ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಏನು ಮಾಡ್ತಾನೆ ಅವನು, ಸೊ ಒಬ್ಬ ಗುಲಾಮನನ್ನು ನೇಮಕ ಮಾಡ್ತಾನೆ. ಯಾರು? ಮಹಮ್ಮದ್ ಗೋರಿ. ಕುತ್ಬುದ್ದೀನ್ ಐಬಕ್ ಮೇಲ್ವಿಚಾರನಾಗಿ ಗುಲಾಮನನ್ನು ನೇಮಕ ಮಾಡ್ತಾನೆ. ಆ ಗುಲಾಮನ ಹೆಸರೇ ಕುತ್ಬುದ್ದೀನ್ ಐಬಕ್ ಅಂತ, ದೆಹಲಿ ಸುಲ್ತಾನ ಅಂತ. ಸೊ ಕ್ರಿಸ್ತಶಕ 1206ರಲ್ಲಿ ದೆಹಲಿ ಸುಲ್ತಾನರ ಮೊದಲನೇ ದೊರೆಯಾಗಿ ಆತ ಅಧಿಕಾರದ ಗದ್ದುಗೆ ಇರ್ತಾನೆ. ಯಾರು? ಕುತುಬುದ್ದೀನ್ ಐಬಕ್ 1206ರಲ್ಲಿ. ಸೊ ಎಲ್ಲಿಂದ ಇಲ್ಲಿವರೆಗೆ ಆಳ್ವಿಕೆ ಮಾಡ್ತಾರೆ ಅಂದರೆ ದೆಹಲಿ ಸುಲ್ತಾನರು 1206ರಿಂದ 1526, 1526ವರೆಗೆ ಅಂದರೆ ಐ ಥಿಂಕ್ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಯಾಗುವವರೆಗೂ ಕೂಡ ಈ ದೆಹಲಿ ಸುಲ್ತಾನರು ತಮ್ಮ ಆಳ್ವಿಕೆಯನ್ನು ಮಾಡುವಂಥದ್ದು. ಸೊ ಈ ಸಾಮ್ರಾಜ್ಯವನ್ನು ಸುಮಾರು 5 ಸಂತತಿಗಳು ಬಹಳ ಪ್ರಮುಖವಾಗಿ ಆಳ್ವಿಕೆ ಮಾಡ್ತವೆ. ಮೊದಲನೇದು ಬಂದು ಗುಲಾಮಿ ಸಂತತಿ, ಇದರ ಒಂದು ಕಾಲ 1206ರಿಂದ 1290. ಹಾಗೆಯೇ ಖಿಲ್ಜಿ ಸಂತತಿ ಬಂದರೆ 1290ರಿಂದ 1320. ಹಾಗೆಯೇ ತುಘಲಕ್ ಸಂತತಿ ಬಂದರೆ 1320ರಿಂದ 1414. ಇನ್ನು ಸೈಯದ್ ಸಂತತಿ 1414ರಿಂದ 1451. ಕೊನೆಯದಾಗಿ ಲೂದಿ ಸಂತತಿ 1451ರಿಂದ 1526 ಟಿಲ್ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಯಾಗುವವರೆಗೂ ಆಳ್ವಿಕೆಯನ್ನು ಮಾಡುವಂಥದ್ದು. ಇನ್ನು ಕುತುಬುದ್ದೀನ್ ಐಬಕ್ ಬಂದ್ಬಿಟ್ಟು ಆತ 1206ರಿಂದ 1210, ಅಂದರೆ ಒಂದು 4 ವರ್ಷಗಳ ಕಾಲ ಅವನು ಆಳ್ವಿಕೆಯನ್ನು ಮಾಡ್ತಾನೆ ಅಲ್ಲಿ. ಅವನ ನಂತರದಲ್ಲಿ ಆರಂಶ ನಂತರದಲ್ಲಿ ಇಲ್ತಮಸ್ ಆದಮೇಲೆ ರಜಿಯಾ ಸುಲ್ತಾನ್ ಆದಮೇಲೆ ಗುಲಾಮಿ ಸಂತತಿಯ ಕೊನೆಯ ದೊರೆಯಾಗಿ ಗಿಯಾಸುದ್ದೀನ್ ಬಲ್ಮನ್ನು, ಅದಾದಮೇಲೆ ಕೈಕುಬಾದ್ ಅಂತಕ್ಕಂಥವನು ಇಲ್ಲಿ ಕೊನೆಯ ಅರಸನಾಗ್ತಾನೆ ಅಲ್ಲಿ ಆ ಒಂದು ಗುಲಾಮಿ ಸಂತತಿಯಲ್ಲಿ. ಹಾಗೆಯೇ ಖಿಲ್ಜಿ ಸಂತತಿಗೆ ಬಂದರೆ ಜಲಾಲುದ್ದೀನ್ ಖಿಲ್ಜಿ ಬರ್ತಾನೆ ಫಸ್ಟು, ಅವನಾದಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ. ಆತರ ನಂತರ ಬಂದಂಥ ಎಲ್ಲ ದೊರೆಗಳು ಅಸಮರ್ಥರಾಗಿರಲಿಲ್ಲ. ಹಾಗಾಗಿ ಸಹಾಬುದ್ದೀನ್ ಖಿಲ್ಜಿಯು ಈ ಸಂತತಿಯ ಕೊನೆಯ ಸುಲ್ತಾನ. ಇದೊಂದು ಕೇಳ್ಬೋದು ನಿಮಗೆ, ಖಿಲ್ಜಿ ಸಂತತಿಯ ಕೊನೆಯ ಸುಲ್ತಾನ ಯಾರಪ್ಪ ಅಂದರೆ ಶಹಾಬುದ್ದೀನ್ ಖಿಲ್ಜಿ ಅಂತ. ಆ್ಯಂಡ್ ಹಾಗೆಯೇ ತುಘಲಕ್ ಸಂತತಿಯಲ್ಲಿ ಗಿಯಾಸುದ್ದೀನ್ ತುಘಲಕ್ ಫಸ್ಟ್ ಬರ್ತಾನೆ, ಅದಾದಮೇಲೆ ಮಹಮ್ಮದ್ ಬಿನ್ ತುಘಲಕ್. ಈ ಮಹಮ್ಮದ್ ಬಿನ್ ತುಘಲಕ್ ನಿಮಗೆಲ್ಲ ಗೊತ್ತಿದೆ, ಆತನನ್ನು ಒಬ್ಬ ಹುಚ್ಚು ದೊರೆ ಅಂತಾರೆ ಇತಿಹಾಸದಲ್ಲಿ. ಅಂದರೆ ಆತ ಕೆಲವೊಂದು ಯೋಜನೆಗಳನ್ನು ರೂಪಿಸಲಿಕ್ಕೆ ಜಾರಿ ಮಾಡಿದಂಥ ಕಾನೂನು ಕಟ್ಟಳೆಗಳು ಕೂಡ ಎಲ್ಲವೂ ಒಂದು ಸರಿ ಇರಲ್ಲ. ಅಂದರೆ ಎಲ್ಲವೂ ಕೂಡ ಅವನ ಯೋಜನೆಗೆ ಪೂರಕವಾಗಿ ಇರೋದಿಲ್ಲ, ಬಟ್ ಅವನ ಯೋಜನೆಗೆ ಎಲ್ಲವೂ ಕೂಡ ವ್ಯತಿರಿಕ್ತ ಆಗ್ತಾ ಹೋಗುತ್ತೆ. ಅವನು ಜನರ ಶಾಪಕ್ಕೆ ಅವನು ಗುರಿಯಾಗ್ತಾನೆ ಮಹಮ್ಮದ್ ಬಿನ್ ತುಘಲಕ್. ಹಾಗಾಗಿ ಆತನನ್ನು ಹೈಲು ದೊರೆ ಅಥವಾ ಹುಚ್ಚು ದೊರೆ ಅಂತಕ್ಕಂಥ ಹೆಸರುಗಳಿಂದ ಅದನ್ನು ಕರೀತಾರೆ ಹಿಸ್ಟ್ರಿಯಲ್ಲಿ. ಇನ್ನು ಮಹಮ್ಮದ್ ಬಿನ್ ತುಘಲಕ್ ಆದಮೇಲೆ ಫಿರೋಜ್ ಶಾ ತುಘಲಕ್, ಅವಾದಮೇಲೆ ತೈಮೂರ್ ದಂಡಯಾತ್ರೆ ಬರುತ್ತೆ. ನೆಕ್ಸ್ಟು ಸೈಯದ್ ಸಂತತಿಯಲ್ಲಿ ಫಸ್ಟ್ ಬರೋನು ಕಿಜರ್ ಖಾನ್ ಆದ ನಂತರದ ಮುಬಾರಕ್ ಶಾ ಆದಮೇಲೆ ಮಹಮ್ಮದ್ ಶಾ ಆದಮೇಲೆ ಅಲ್ಲಾವುದ್ದೀನ್ ಆಲಂ ಶಾ ಅಂತಕ್ಕಂಥವ್ನು ಬರ್ತಾನೆ. ನೆಕ್ಸ್ಟ್ ಲೂದಿ ಸಂತತಿಯಲ್ಲಿ ಬಹಲಲ್ ಲೂದಿ ಫಸ್ಟ್ ಬರ್ತಾನೆ, ಅದಾದಮೇಲೆ ಸಿಕಂದರ್ ಶಾ ಲೂದಿ, ಕೊನೆಯದಾಗಿ ಇಬ್ರಾಹಿಂ ಲೂದಿ ಈ ಒಂದು ಸಂತತಿಯಲ್ಲಿ ಬರೋದು. ಇದಿಷ್ಟು ದೆಹಲಿ ಸುಲ್ತಾನರ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಸೊ ಲೆಟ್ಸ್ ಮೂವ್ ಆನ್. ಕ್ವಶನ್ ನಂಬರ್ 95. ಈಗ ಅಶ್ವಘೋಷ, ವಸುಮಿತ್ರ, ಅದನ್ನು ಬಿಟ್ಟರೆ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು. ಈ ಬೌದ್ಧ ವಿದ್ವಾಂಸರು ಯಾರ ಕಾಲದಲ್ಲಿದ್ದರು ಅಂತ, ಅಶ್ವಘೋಷ, ವಸುಮಿತ್ರ ಮತ್ತು ಸಂಘರಕ್ಷ. ಕಾನಿಸ್ಕ ಅಂತಿದೆ, ವಿಮಾಕಡ್ ಪೀಸಸ್, ಕುಜಲಾಕಡ್ ಪೀಸಸ್ ಮತ್ತು ಅಶೋಕ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಾನಿಸ್ಕ. ದ ವೆರಿ ಫಸ್ಟ್ ಆಪ್ಷನ್ ಇದೆಯಲ್ಲ ಕಾನಿಸ್ಕ ಅಂತ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಈಗ ನೋಡಿ, ಕಾನಿಸ್ಕನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಈ ಕುಶಾಣರು ಮಧ್ಯ ಏಷ್ಯಾದಿಂದ ಪ್ರಾಚೀನ ಭಾರತಕ್ಕೆ ವಲಸೆ ಬಂದಂಥ ಒಂದು ಅಲೆಮಾರಿ ಜನಾಂಗ ಇದು ಕುಶಾಣರು. ಸೊ ಈ ವಂಶದ ಮೊದಲನೇ ದೊರೆ ಯಾರಪ್ಪ ಅಂದರೆ ಕುಶಾಣರಲ್ಲಿ ದಟ್ ಈಸ್ ಕುಜಲಾ ಕಡ್ಪೀಸಸ್ ಅಥವಾ ಕುಜುಲುಕ ಅಂತ ಕರೀತಾರೆ ಅದನ್ನು, ಕುಜಲಾ ಕಡ್ಪೀಸಸ್ ಅಂತ. ಇನ್ನು ಈ ವಂಶದ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಕಾನಿಸ್ಕ. ಈ ಥರ ಒಂದು ಕಾಲ ಹೇಳಿದ್ರೆ ನಿಮಗೆ ಕ್ರಿಸ್ತಶಕ 78ರಿಂದ 120 ತನಕ ಇವನು ಆಳ್ವಿಕೆಯನ್ನು ಮಾಡ್ತಾರೆ. ಇವನ ರಾಜಧಾನಿ, ಕುಶಾಣರದ ರಾಜಧಾನಿ ಯಾವುದಾಗಿರುತ್ತೆ ಅಂದರೆ ಪುರುಷಪುರ ಅಥವಾ ಪೆಶಾವರ್ ಅಂತ ಕರೀತಾರೆ ಅದನ್ನು. ಸೊ ಈತ ಒಬ್ಬ ಸುಪ್ರಸಿದ್ಧ ವಿದ್ವಾಂಸ ಮತ್ತು ಬೌದ್ಧ ಧರ್ಮೀಯರಾದಂಥ ಅಶ್ವಘೋಷ, ವಸುಮಿತ್ರ ಮತ್ತು ಸಂಘರಕ್ಷ ಈ 3 ಜನಕ್ಕೂ ಈತ ಆಶ್ರಯವನ್ನು ಕೊಡ್ತಾನೆ. ಮತ್ತು ಈತನ ಕಾಲದಲ್ಲಿ ಅವರು ಇಲ್ಲಿ ಇರ್ತಾರೆ ಅವರು. ಸೊ ಈತನ ಕಾಲದಲ್ಲಿ ಈ ಕಾಶ್ಮೀರದ ಕುಂಡಲವನ ವಿಹಾರದಲ್ಲಿ 4ನೇ ಬೌದ್ಧ ಧರ್ಮ ಸಮ್ಮೇಳನ ಇಲ್ಲಿ ನಡೆಯುವಂಥದ್ದು. ಈ ಬೌದ್ಧ ಧರ್ಮದ ಸಮ್ಮೇಳನಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಮೊದಲನೇ ಬೌದ್ಧ ಸಮ್ಮೇಳನ ಯಾವಾಗ ಆಗುತ್ತೆ, 2ನೇದು ಯಾವಾಗ, 3ನೇದು ಯಾವಾಗ, 4ನೇದು ಯಾವಾಗ, ಪ್ರತಿಯೊಂದು ಬೌದ್ಧ ಸಮ್ಮೇಳನದಲ್ಲಿ ಯಾರ್ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ರು, ಇವೆಲ್ಲ ಒಂದು ಪ್ರಶ್ನೆಯನ್ನು ನಿಮಗೆ ಮಾಡ್ಬೋದು. ಅದು ಪ್ರಶ್ನೆ ಬಂತು ಅಂದರೆ ಯಾವುದಾದ್ರು ಪೇಪರಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಕುಶಾಣರಲ್ಲಿ ಈ ಶಾಲಿ ವಾಹನ ಶಕೆ ಅಂತಕ್ಕಂಥದ್ದು ಇವ್ರ ಕಾಲದಲ್ಲೇ ಫಸ್ಟ್ ಆರಂಭ ಆಗುವಂಥದ್ದು.
ಸೊ ಕಾನಿಷ್ಕ ಪಟ್ಟಕ್ಕೆ ಬಂದಂಥ ವರ್ಷವಾದಂಥ 78ರಿಂದ ಆರಂಭ ಆಗುತ್ತೆ ಇದು ಶಾಲಿಯ ವಾಹನ ಶಕೆ ಅಂತಕ್ಕಂಥದ್ದು. ಇನ್ನು ಕಲ್ಹಣನ ರಾಜತರಂಗಿಣಿ ಗ್ರಂಥದ ಪ್ರಕಾರ ಕಾನಿಷ್ಕನು ಕಾನಿಸ್ಕಪುರ ಅಂತಕ್ಕಂಥ ಒಂದು ಹೊಸ ಪಟ್ಟಣವನ್ನು ಇವನು ಕಟ್ತಾ ಅಂತ ಒಂದು ಇತಿಹಾಸ ಇದೆ. ಇಲ್ಲಿ ಕಲ್ಹಣ ಯಾರ ಕಾಲದಲ್ಲಿ ಇದ್ದ ಅಂದ್ರೂ ಅದು ಕಾನಿಷ್ಕನೇ ಬರುತ್ತೆ. ಕಾನಿಷ್ಕ ಒಂದು ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಅದು ಕುಶಾಣರ ಸಾಮ್ರಾಜ್ಯ ಆಗುತ್ತೆ. ನೋಡಿ ಒಂದೊಂದಕ್ಕೂ ಅಲ್ಲಲ್ಲಿ ಲಿಂಕ್ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಗೊಂದಲ ಮಾಡ್ಕೊಳ್ಳೋದು ಬೇಡ, ಇಲ್ಲಿ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಕಾನಿಷ್ಕನ ಆಸ್ಥಾನದಲ್ಲಿ ಒಬ್ಬ ಶಿಲ್ಪಿ ಇರ್ತಾನೆ, ಶ್ರೇಷ್ಠ ಗ್ರೀಕ್ ಶಿಲ್ಪಿ. ಆತ ಎಜಿಸಿ ಲಾಸ್ ಅಂತ, ಅಜಶಿಲಾ ಅಂತ ಕರೀತಾರೆ ಆತನನ್ನು. ಎಜಿಸಿ ಲಾಸ್ ಅಂತಾರೆ ಮತ್ತು ಅಜಶಿಲಾ ಅಂತಲೂ ಕೂಡ ಆತನನ್ನು ಕರೀತಾರೆ. ಆಮೇಲೆ ಇನ್ನೊಂದು ಇತಿಹಾಸ ಇದೆ, ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಬಳಕೆಗೆ ತಂದಂಥ ಪ್ರಥಮ ಕುಶಾಣರ ದೊರೆ ಯಾರಪ್ಪ ಅಂದರೆ ಇಲ್ಲಿ ವಿಮಾ ಕಡ್ಪೀಸಸ್. ಪ್ರಥಮ ಕುಶಾಣರ ದೊರೆ ವಿಮಾ ಕಡ್ಪೀಸಸ್ಸು, ಆಯಿತಾ. ಹಾಗಾಗಿ ಅವುಗಳ ಬಗ್ಗೆ ನಿಮಗೆಲ್ಲ ಒಂಚೂರು ಮಾಹಿತಿ ಇರಲಿ. ಇನ್ನು ನೆಕ್ಸ್ಟು, ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು ಅಂತ ಹೇಳಿದ್ರಲ್ಲಿ. ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಕೆಂಪುಕೋಟೆ, ಅಲೈ ದರ್ವಾಜ, ಬುಲಂದ್ ದರ್ವಾಜ ಮತ್ತು ಚಾರ್ಮಿನಾರ್ ಅಂತ ಇದೆ. ಕೆಂಪುಕೋಟೆ ಬಂದು ಶಹಜಹಾನ್ದು, ಇಲ್ಲಿ ಬರಲ್ಲ. ಇಲ್ಲಿ ಅಲೈ ದರ್ವಾಜ, ಬುಲಂದ್ ದರ್ವಾಜ ಮತ್ತು ಚಾರ್ಮಿನಾರ್ ಅಂತ. ದರ್ವಾಜ ಅಂದರೆ ಇಸ್ ನಥಿಂಗ್ ಬಟ್ ಬಾಗ್ಲು ಅಂತಾರೆ ಅದನ್ನು ಹಿಂದಿಯಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಅಲೈ ದರ್ವಾಜ ಅಂತ. ಇಟ್ಸ್ ರೈಟ್ ಆನ್ಸರ್ ಅದು. ಇನ್ನು ಈ ಕೆಂಪುಕೋಟೆಯನ್ನು ಮೊಘಲ್ ದೊರೆ ಶಹಜಹಾನ್ ಇದು ನಿರ್ಮಾಣ ಮಾಡಿದ್ದು. ಇನ್ನು ಅಲೈ ದರ್ವಾಜ ಅಲ್ಲಾವುದ್ದೀನ್ ಖಿಲ್ಜಿ ಮಾಡಿದ್ದು, ಖಿಲ್ಜಿ ಸಂತತಿಯಲ್ಲಿ. ಬುಲಂದ್ ದರ್ವಾಜ ನಿರ್ಮಾಣ ಮಾಡಿದ್ದು ಐ ಥಿಂಕ್ ಅಕ್ಬರು, ಮೊಘಲ್ಸ್ ದೊರೆ ಆತ. ಇನ್ನು ಚಾರ್ಮಿನಾರ್ ಬಂದು ಮೊಹಮ್ಮದ್ ಖ್ವಾಜಿ ಕುತುಬ್ ಶಾ ಅಂತ ನಿರ್ಮಾಣ ಮಾಡಿದ್ದು. ಅವನು ಬಂದ್ಬಿಟ್ಟು ಕುತುಬ್ ಶಾಹಿ ಸಾಮ್ರಾಜ್ಯದ ಒಬ್ಬ ದೊರೆ ಆತ, ಆಯಿತಾ. ಸೊ ನಿಮಗೆ ಎಲ್ಲ ವ್ಯಕ್ತಿಗಳ ಮಾಹಿತಿ ಸಿಗಿದೆ ಅಂತ ಅನ್ಕೋತೀನಿ ಈಗ. ಸೊ ಲೆಟ್ಸ್ ಮೂವ್ ಆನ್. ಕ್ವಶನ್ ನಂಬರ್ 97, 97 ಭಾಳ ಲೆಂತಿ ಆಗಿದೆ ಬಟ್ ಈಸಿ ಇರುತ್ತೆ. ನೋಡೋಣ ಈಗ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ತೆರಿಗೆ ರಹಿತ ಅಂದರೆ ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡದೆ ವ್ಯಾಪಾರ ಮಾಡುವಂಥದ್ದು. ಸೊ ಎಲ್ಲೆಲ್ಲಿ ಮಾಡ್ತಾರೆ ಇವರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲೆಲ್ಲಿ ಮಾಡುತ್ತೆ? ಹೈದರಾಬಾದಲ್ಲಿ ಮಾಡುತ್ತೆ, ಬಂಗಾಳದಲ್ಲಿ ಮಾಡುತ್ತೆ, ಗುಜರಾತಲ್ಲಿ ಮಾಡುತ್ತೆ. ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತ, ಟ್ಯಾಕ್ಸನ್ನು ಕಟ್ತೇನೆ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ಪಡೆದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತ. ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಆಳಿದರು. ಬಕ್ಸಾರ್ ಕದನ ನಡೆಯುತ್ತೆ. ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ಇದಕ್ಕೆ ದ ರೈಟ್ ಆನ್ಸರ್ ಇಸ್, ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಯಾಕೆಂದರೆ ಟ್ಯಾಕ್ಸನ್ನು ಪೇ ಮಾಡ್ದೇ ವ್ಯಾಪಾರ ವಹಿವಾಟನ್ನು ಮಾಡ್ತೀವಿ ಅಂತಕ್ಕಂಥ ಅನುಮತಿಯನ್ನು ಪಡ್ಕೊಂಡಾದ್ಮೇಲೆ ಸೊ ಅದಕ್ಕೆ ಪ್ರತಿರೂಪವಾಗಿ ಮೊಘಲ್ ಚಕ್ರವರ್ತಿಗೆ ಏನು ಮಾಡ್ತಾರೆ, ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಕೊಡಬೇಕಾಗುತ್ತೆ. ಇದು ಇದಕ್ಕೆ ಸರಿಯಾದಂಥ ಉತ್ತರ, ಅಥವಾ ಅದು ಇದೇ ಪರಿಣಾಮ ಬೀರುದ್ದು. ನೆಕ್ಸ್ಟು 98ನೇ ಪ್ರಶ್ನೆ ನೋಡೋಣ ಏನಿದೆ ಅಂತ. ಇಲ್ಲಿ ತಾನೇ ಪೇಶ್ವೆ ಎಂದು ಘೋಷಣೆ ಮಾಡಿಕೊಂಡು ಕಾನ್ಪುರದ ದಂಗೆಯ ನಾಯಕತ್ವ ವಹಿಸ್ತವನು. ಅಂದರೆ ಯಾರೂ ಕೂಡ ಪೇಶ್ವೆ ಮಾಡ್ದೇ ತನಗೆ ತಾನೇ ಪೇಶ್ವೆ ತನಗೆ ತಾನೇ ಒಬ್ಬ ರಾಜ ಅಂತ ಅಂದ್ಕೊಂಡು ಕಾನ್ಪುರ ಅಂತಕ್ಕಂಥ ಒಂದು ಪ್ರದೇಶದ ನಾಯಕತ್ವವನ್ನು ವಹಿಸಿದವನು ಯಾರು ಅಂತ. ಇಲ್ಲಿ ಬಹದ್ದೂರ್ ಶಾ, ತಾತ್ಯಾ ಟೋಪಿ, ನಾನಾ ಸಾಹೇಬ್, ವಾಜಿದ್ ಅಲಿ ಅಂತ ಇದೆ. ಬಹದ್ದೂರ್ ಶಾ, ತಾತ್ಯಾ ಟೋಪಿ, ನಾನಾ ಸಾಹೇಬ್ ಮತ್ತು ವಾಜಿದ್ ಅಲಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ನಾನಾ ಸಾಹೇಬ್ ಅಂತ ಇದೆಯಲ್ಲ, ಆಪ್ಷನ್ ನಂಬರ್ 3. ಸೊ ನಾನಾ ಸಾಹೇಬ್ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಬಹದ್ದೂರ್ ಶಾ, ತಾತ್ಯಾ ಟೋಪಿ, ನಾನಾ ಸಾಹೇಬ್ ಮತ್ತು ವಾಜಿದ್ ಅಲಿ. ನಾನಾ ಸಾಹೇಬ್ ಇಸ್ ದ ರೈಟ್ ಆನ್ಸರು. ಸೊ ಈಗ ನೋಡಿ, ಇಷ್ಟು ಜನ ಇದ್ರಲ್ಲ, ಈ ತಾತ್ಯಾ ಟೋಪಿ ಆಗಲಿ, ನಾನಾ ಸಾಹೇಬ್ ಆಗಲಿ, ಇವರಿಗೆ 1857ರ ಸಿಪಾಯಿ ದಂಗೆಗೂ ಸಂಬಂಧ ಇದೆ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು. 1857ರ ಸ್ವತಂತ್ರ ಸಂಗ್ರಾಮದ ನಾಯಕತ್ವ ವಹಿಸಿದವರು ಯಾರ್ಯಾರು ಅಂತ ನೋಡಿ. ಫಸ್ಟ್ ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಔದ್ನಲ್ಲಿ ಅಬ್ದುಲ್ಲಾ ಮತ್ತು ಬೇಗಮ್ಮು, ಕಾನ್ಪುರದಲ್ಲಿ ನಾನಾ ಸಾಹೇಬ್ ನಾಯಕತ್ವ ವಹಿಸಿರ್ತಾನೆ, ಜಗದೀಶ್ಪುರದಲ್ಲಿ ಕುವರ್ ಸಿಂಗು, ಫೈರೋಜಾಬಾದಲ್ಲಿ ಫಿರೋಜ್ ಶಾ ಮತ್ತು ಮೌಲ್ವಿ ಮಹಮ್ಮದ್ದು, ಫೈಜಾಬಾದಲ್ಲಿ ಮಹಮ್ಮದುಲ್ಲಾ, ಇನ್ನು ದೆಹಲಿಯಲ್ಲಿ ಮಹಮ್ಮದ್ ಶಾ II ಮತ್ತು ಜನರಲ್ ಬತ್ತೀಸ್ ಖಾನ್ ಅಂತಕ್ಕಂಥವರು ಈ ದಂಗೆಯ ನಾಯಕತ್ವವನ್ನು ವಹಿಸಿರ್ತಾರೆ. 1857ರ ದಂಗೆಯನ್ನು ಪೂರ್ಣ ಪ್ರಮಾಣದಲ್ಲಿ ದಯವಿಟ್ಟು ಎಲ್ಲರೂ ನೀಟಾಗಿ ಓದ್ಕೊಳ್ಳಿ. ಆ ದಂಗೆಯ ಬಗ್ಗೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ, ಹೆಂಗೆ ಬೇಕಾದ್ರೂ ಕೇಳ್ಬೋದು ಅದನ್ನು. ಹಾಗಾಗಿ ಆ ದಂಗೆಯನ್ನು ನೀವು ತಪ್ಪದೆ ಓದ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ. ಇಲ್ಲೊಂದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂತ. ಪರಿಶಿಷ್ಟ ಜಾತಿ, ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂತ. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದ್ರೆ ಸರಿಯಾದಂಥ ಉತ್ತರ ಮತ್ತು ಬಂದು ಇಲ್ಲಿ ದ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988 ಅಂತ ಇದೆಯಲ್ಲ. ಸೊ ಇದು ಬಂದ್ಬಿಟ್ಟು ರೈಟ್ ಆನ್ಸರ್ ಇದಕ್ಕೆ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸಾಕ್ಷರತಾ ಅಂದರೆ ಎಲ್ಲರಿಗೂ ಶಿಕ್ಷಣವನ್ನು ಕೊಡ್ತಕ್ಕಂಥ ಉದ್ದೇಶ ಮತ್ತು ಹಿನ್ನೆಲೆ ಅಥವಾ ಒಂದು ಕಾರಣವನ್ನು ಇಟ್ಕೊಂಡು ಸೊ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, 1988ರಲ್ಲಿ ಈ ರಾಷ್ಟ್ರೀಯ ಸಾಕ್ಷರತಾ ಮಿಷನನ್ನು ಮೊದಲು ಅದು ಗ್ರ್ಯಾಂಟ್ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ನಂಬರ್ 4. ನೆಕ್ಸ್ಟು
ಕ್ವಶನ್ ನಂಬರ್ 100 ಈಗ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ವಿಲೀನಗೊಂಡ ವರ್ಷ ಅಂತ. ಸೊ ವಿಲೀನ ಅಂದರೆ ಏನು? ಯಾವ ಒಂದು ದೇಶಕ್ಕೆ ಸೇರಬೇಕಾದಂಥ ಪ್ರದೇಶ ಅದು ತನ್ನ ದೇಶಕ್ಕೆ ಮತ್ತೆ ಅಂದರೆ ತಮ್ಮ ದೇಶದ ವ್ಯಾಪ್ತಿಗೆ ಬರುತ್ತೋ ಅದನ್ನು ವಿಲೀನ ಅಂತ ಕರೆಯೋದು. ಬಟ್ ಬೇರೆ ಜನಾಂಗದವರು ಅದು ಬೇರೆ ವ್ಯಕ್ತಿಗಳು ಅದನ್ನು ವಶಪಡಿಸ್ಕೊಂಡಿರ್ತಾರೆ. ಸೊ ಅದನ್ನು ಮತ್ತೆ ನಮ್ಮ ದೇಶಕ್ಕೆ ಮರಳಿ ಪಡೆಯೋದನ್ನು ಅದನ್ನು ವಿಲೀನ ಅಂತ ಕರೆಯೋದು. ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ಸೊ ವಿಲೀನಗೊಂಡ ವರ್ಷ ಇದು. ಸೊ ಯಾವ ಒಂದು ಇಸ್ವಿಯಲ್ಲಿ ವಿಲೀನ ಆಗುತ್ತೆ ಅಂದರೆ ಅದು ದಟ್ ಈಸ್ ದ ಆನ್ಸರ್ ಈಸ್ 1949. ಸೊ 1947, 1948 ಮತ್ತು 49 ದೇಶಕ್ಕೆ ಸ್ವತಂತ್ರ ಬಂದು 2 ವರ್ಷಗಳ ನಂತರದಲ್ಲಿ ಕಾಶ್ಮೀರ ಅಂತಕ್ಕಂಥದ್ದು ವಿಲೀನ ಆಗುತ್ತೆ. ಈಗ ಈ ಕಾಶ್ಮೀರ ಮತ್ತು ಕಾಶ್ಮೀರದ ರಾಜನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಬ್ಬ ರಾಜ ಇರ್ತಾನೆ, ಇಲ್ಲಿ ಹರಿಸಿಂಗ್ ಅಂತ. ಅವನು ಏನು ಮಾಡ್ತಾನೆ, ಸೊ ಯಾವ ಪಕ್ಷಕ್ಕೂ ಸೇರಿದ್ರೆ ನಾನು ಸ್ವತಂತ್ರವಾಗಿ ಇರಲೇಬೇಕು ಅಂತಕ್ಕಂಥ ಡಿಸೈಡ್ ಮಾಡಿ ಅವನು ತನ್ನಿಗೆ ತಾನು ಎಲ್ಲೂ ಸೇರಿದ್ರೆ ಯಾರಿಗೂ ಕಾಂಪ್ರಮೈಸ್ ಆಗದೇ ಇರ್ತಾನೆ ಅವನು, ಹರಿಸಿಂಗ್ ಅಂತಕ್ಕಂಥವನು. ಇದಾದಮೇಲೆ ಜಮ್ಮು ಮತ್ತು ಕಾಶ್ಮೀರ ಅಂತಕ್ಕಂಥದ್ದು ಭಾರತಕ್ಕೆ ಸೇರ್ಬಿಡುತ್ತೆ ಅಂತಕ್ಕಂಥ ಆತಂಕದಿಂದ ಏನು ಮಾಡ್ತಾನೆ ಅವನು, ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದನೆ ಮಾಡುತ್ತೆ. ಸೊ ಒಂದು ಕಡೆ ಜಮ್ಮು ಮತ್ತು ಕಾಶ್ಮೀರದ ರಾಜ ಹರಿಸಿಂಗು ಯಾರ ಜೊತೆಗೂ ಸೇರದೇ ಅವನು ಸ್ವತಂತ್ರವಾಗಿ ಉಳ್ಕೊಳ್ತಾನೆ. ಮತ್ತೊಂದು ಕಡೆ ಜಮ್ಮು ಮತ್ತು ಕಾಶ್ಮೀರ ಭಾರತಕ್ಕೆ ಸೇರ್ಬಿಡುತ್ತೆ ಅಂತಕ್ಕಂಥ ಭಯ ಮತ್ತು ಆತಂಕದಿಂದ ಇಲ್ಲಿ ಪಾಕಿಸ್ತಾನ ಏನು ಮಾಡುತ್ತೆ, ಇಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಒಂದು ಬುಡಕಟ್ಟು ಜನಾಂಗ ಇರುತ್ತೆ, ಮುಸ್ಲಿಂ ಬುಡಕಟ್ಟು ಜನಾಂಗ. ಆ ಮುಸ್ಲಿಂ ಬುಡಕಟ್ಟು ಜನರನ್ನ ಏನು ಮಾಡುತ್ತೆ, ದಾಳಿ ಮಾಡಲಿಕ್ಕೆ ಪ್ರಚೋದನೆ ಮಾಡುತ್ತೆ. ಅಂದರೆ ಭಾರತದ ಮೇಲೆ ದಾಳಿ ಮಾಡಲಿ ಅಂತ ಈ ಪಾಕಿಸ್ತಾನದವ್ರ ಕೆಲಸ ಅದು ಆ ಟೈಮಲ್ಲಿ. ಸೊ ಅದಾದಮೇಲೆ ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಅದು ಇಡೀ ಕಾಶ್ಮೀರದ ಸ್ವಾತಂತ್ರ್ಯಕ್ಕೋಸ್ಕರ ಅದು ದುಡಿಯುತ್ತೆ ಅದು. ಸೊ ಧಾರ್ಮಿಕ ಸಂವಿಧಾನವನ್ನು ಹೊಂದಿರತಕ್ಕಂಥ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ಗಣರಾಜ್ಯ ಸಂವಿಧಾನವನ್ನು ಅಂದರೆ ಪ್ರಜಾಪ್ರಭುತ್ವದ ಗಣರಾಜ್ಯ ಸಂವಿಧಾನ ಯಾವುದಪ್ಪ ಅಂದರೆ ನಮ್ಮ ಇಂಡಿಯಾದಾಗಿರುತ್ತೆ. ಇಲ್ಲಿ ಅಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿಯ ಧಾರ್ಮಿಕ ಸಂವಿಧಾನವನ್ನು ಹೊಂದಿರತಕ್ಕಂಥ ಪಾಕಿಸ್ತಾನಕ್ಕಿಂತ ಇದು ಭಾರತದ ಮೇಲೆ ಇದು ಪ್ರಜಾಪ್ರಭುತ್ವ ಸಂವಿಧಾನ. ಸೊ ಹಾಗಾಗಿ ಈ ಒಂದು ಸಂವಿಧಾನದಲ್ಲಿ ಈ ಒಂದು ಪ್ರಜಾಪ್ರಭುತ್ವದಲ್ಲೇ ಅಂದರೆ ಭಾರತೀಯ ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿ ನನ್ನನ್ನು ನಾನು ಗುರುಸ್ಕೊಳ್ಳೋದು ತುಂಬ ನನಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ಏನು ಮಾಡ್ತಾನೆ, ಸೊ ರಾಜ ಹರಿಸಿಂಗು ನಮ್ಮ ಭಾರತ ಸರ್ಕಾರದ ಸಹಾಯವನ್ನು ಆತ ಕೇಳ್ತಾನೆ ಟೈಮಲ್ಲಿ. ಅವಾಗೇನಾಗುತ್ತೆ, ಸಡನ್ನಾಗಿ ಈ ಪಾಕಿಸ್ತಾನದ ಉದ್ದೇಶ ವಿಫಲ ಆಗಿಬಿಡುತ್ತೆ. ಅದು ಏನು ಒಂದು ಮುಸ್ಲಿಂ ಬುಡಕಟ್ಟು ಜನರಿಗೆ ಪ್ರಚೋದನೆ ಮಾಡಲಿಕ್ಕೆ ಅವರು ಪ್ರೇರೇಪಣೆ ಮಾಡ್ತಾರೆ, ಅದು ಫೇಲ್ಯೂರ್ ಆಗುತ್ತೆ. ಅದಾದಮೇಲೆ ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ವಿಲೀನ ಆಗುತ್ತೆ. ಆದರೆ ಕಾಶ್ಮೀರದ ಒಂದು ಭಾಗ ಇವತ್ತಿಗೂ ಕೂಡ ಪಾಕಿಸ್ತಾನದ ಅದು ವಶದಲ್ಲಿ ಇದೆ. ಇದರ ವಿರುದ್ಧ ಭಾರತವು ವಿಶ್ವಸಂಸ್ಥೆಗೆ ದೂರು ಸಲ್ಲಿಸುತ್ತೆ. ಅವಾಗ ವಿಶ್ವಸಂಸ್ಥೆ ಮಧ್ಯೆ ಇಂಟರ್ಫಿಯರ್ ಆಗಿ ಜನವರಿ 1, 1949 ಕದನ ವಿರಾಮದ ಆದೇಶವನ್ನು ಅದು ಡಿಕ್ಲೇರ್ ಮಾಡುತ್ತೆ ಅದು ವಿಶ್ವಸಂಸ್ಥೆ. ಇದಾದಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡ್ಕೊಂಡಿರ್ತಕ್ಕಂಥ ಕಾಶ್ಮೀರದ ವಾಯು ಪ್ರದೇಶವನ್ನು ಈಗಲೂ ಕೂಡ ಅದನ್ನು ಪಾಕ್ ಆಕ್ರಮಿತ ಪ್ರದೇಶ ಅಂತ ಕರೆಯಲಾಗುತ್ತೆ. ಸೊ ಬೇರೆಲ್ಲ ಸಂಸ್ಥಾನಗಳಿಗೆ ಹೋಲಿಕೆ ಮಾಡಿದ್ರೆ ಅಥವಾ ಬೇರೆ ಸಂಸ್ಥಾನಗಳಿಗೆ ವಿಲೀನಕ್ಕಿಂತ ಈ ಕಾಶ್ಮೀರದ ವಿಲೀನ ಅಂತಕ್ಕಂಥ ಏನೋ ಒಂದು ಸಮಸ್ಯೆ ಇತ್ತು, ಇದು ಭಾಳ ಎಲ್ಲ ಕಾಲಕ್ಕೂ ವಿಶಿಷ್ಟವಾದಂಥ ಒಂದು ಸಮಸ್ಯೆ ಇದು. ಹಾಗಾಗಿ 1949 ಭಾರತಕ್ಕೆ ಕಾಶ್ಮೀರ ಅಂತಕ್ಕಂಥದ್ದು ಇಲ್ಲಿ ವಿಲೀನ ಆಗುತ್ತೆ. ಸೊ ನೆಕ್ಸ್ಟು 1967 ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಅಂತ. ಸೊ 1962 ಚೀನಾ ಭಾರತದ ಮೇಲೆ ಯಾಕೆ ದಾಳಿ ಮಾಡುತ್ತೆ ಅಂತ. ಸೊ ದರ್ ಇಸ್ ಎ ಸ್ಪೆಸಿಫಿಕ್ ರೀಸನ್ ಬಿಹೈಂಡ್ ಇಟ್. ಏನು ಕಾರಣ ಇದು ಅಂತ ನೋಡಿ. ಇದಕ್ಕೆ ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು, ಭಾರತದ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು, ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ ಅಂತ ಇದೆ. ಸೊ ಐ ಥಿಂಕ್ ಇದಕ್ಕೆ ಸರಿದಂಥ ಉತ್ತರ ಬಂದು ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಅಂತ. 1962 ಚೀನಾ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಏನು ಕಾರಣ ಅಂತ, ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು. ನೋಡೋಣ ಈಗ ಏನಿದೆ ಅಂತ ರೀಸನ್. ಈಗ ಭಾರತ ಮತ್ತು ಚೀನಾಗಳ ನಡುವೆ ಹಿಮಾಲಯದಲ್ಲಿ ಫಸ್ಟ್ ಗಡಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಹಿಮಾಲಯದಲ್ಲಿ. ಅದಾದಮೇಲೆ 1959 ಚೀನಾ ಏನು ಮಾಡುತ್ತೆ, ಟಿಬೆಟ್ನ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಬೌದ್ಧರಿಗೆ ಮತ್ತು ಅವರ ಧರ್ಮಗುರು ದಲೈ ಲಾಮರಿಗೆ ಭಾರತ ಆಶ್ರಯ ಕೊಡುತ್ತೆ. ಸೊ ಅಲ್ಲಿಂದ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಚೀನಾಗೆ. ನಾವು ದಾಳಿ ಮಾಡಿದಂಥ ಒಬ್ಬ ಬೌದ್ಧ ಗುರಿಗೆ ನಮ್ಮ ಇದು ಭಾರತ ಇದು ಆಶ್ರಯವನ್ನು ಕೊಟ್ಟಿದೆಯಿಲ್ಲ ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, 1967 ನಮ್ಮ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಅದೇ ಕಾರಣ ಆಗುತ್ತೆ. ಇನ್ ಕೇಸ್ ಆಶ್ರಯ ಕೊಡಲಿಲ್ಲ ಅಂದರೆ ಯುದ್ಧ ಮಾಡ್ತಾರಿಲ್ವೇನವರು. ಆಶ್ರಯ ಕೊಟ್ಟಂಥ ಪರಿಣಾಮದಿಂದ ಅವರು 1962 ಚೀನಾ ಇಂಡಿಯಾದ ಮೇಲೆ ಅದು ದಾಳಿ ಮಾಡಲಿಕ್ಕೆ ಸಿದ್ಧವಾಗುತ್ತೆ. ಸೊ ಭಾರತ ಚೀನಾ ಗಡಿರೇಖೆಯಾದಂಥ ಮ್ಯಾಕ್ ಮೋಹನ್ ಗಡಿರೇಖೆಯಲ್ಲಿ ಕೆಲವೊಂದು ಮಿಲಿಟರಿ ಹೊರಟಾಣೆಗಳನ್ನು ಸ್ಥಾಪಿಸಿದ್ದು ಇತ್ಯಾದಿ ಅಂತ. ಇದು ಒಂದು ರೀಸನ್ ಆಗುತ್ತೆ ಚೀನಾ ದಾಳಿ ಮಾಡಲಿಕ್ಕೆ. ಸೊ ನಮ್ಮ ಭಾರತ ಮತ್ತು ಚೀನಾ ಗಡಿರೇಖೆ ಇದೆಯಲ್ಲ ಮ್ಯಾಕ್ ಮೋಹನ್ ಅಂತ, ಸೊ ಅಲ್ಲಿ ಇಂಡಿಯಾದವರು
ಕೆಲವೊಂದು ಹೋರಾಟಾಣೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅದು ಕೂಡ ಒಂದು ರೀಸನ್ ಆಗುತ್ತೆ ಚೀನಾ ಇಂಡಿಯಾ ಮೇಲೆ ದಾಳಿ ಮಾಡಲಿಕ್ಕೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 102. ಮಧ್ಯಯುಗದ ಭಾರತವನ್ನು ಆಳಿದ ಪ್ರಪ್ರಥಮ ಮಹಿಳೆ ಅಂತ. ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ, ಈಸಿಯಾಗಿದೆ. ರಾಣಿ ಪದ್ಮಿನಿ ಬರಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬರಲ್ಲ, ಸುಲ್ತಾನ್ ರಜಿಯಾ ಮತ್ತು ಬೇಗಂ ಹಜರತ್ ಮಹಲ್. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಸುಲ್ತಾನ್ ರಜಿಯಾ. ಸೊ ಈಕೆಯನ್ನು ರಜಿಯಾ ಸುಲ್ತಾನ ಅಂತಲೂ ಕರೀತಾರೆ. ಇವಳು ಬಂದ್ಬಿಟ್ಟು ಇಲ್ತಮಸ್ ಮಗಳು ಇವಳು. ನಾನು ಅವಾಗಲೇ ಹೇಳಿದ್ನಲ್ಲ ದೆಹಲಿ ಸುಲ್ತಾನರ ಬಗ್ಗೆ ಹೇಳಬೇಕಾದ್ರೆ. ಸೊ ಇಲ್ಲಿ ರಜಿಯಾ ಸುಲ್ತಾನ ದೆಹಲಿ ಸುಲ್ತಾನರ ಗುಲಾಮಿ ಸಂತತಿಯವಳು ಇವು. ಈಕೆ 1236ರಿಂದ 1240ರವರೆಗೆ ಅಂದರೆ ಸುಮಾರು 4 ವರ್ಷಗಳ ಕಾಲ ದೆಹಲಿಯ ಸಿಂಹಾಸನವನ್ನು ಆಳ್ತಾಳೆ ಇವಳು. ಇಲ್ತಮಸ್ನ ಮಕ್ಕಳು ದುರ್ಬಲರಾಗಿರ್ತಾರೆ. ಅಂತಹ ಟೈಮಲ್ಲಿ ರಾಜ್ಯದ ಆಡಳಿತವನ್ನು ನಡೆಸುವಷ್ಟು ಪ್ರಬಲ ಆಗಿರಲಿಲ್ಲ. ಆದ್ದರಿಂದ ಇಲ್ತಮಸ್ಸು ಆತ ತಾನು ಬದುಕಿರುವಾಗಲೇ ಹೇಗಾದರೂ ಮಾಡಿ ತನ್ನ ಮಗಳನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಸುಮಾರು 4 ವರ್ಷಗಳ ಕಾಲ ಆಕೆ ಉತ್ತರಾಧಿಕಾರಿಯಾಗಿ ದೆಹಲಿಯನ್ನು ಆಳ್ವಿಕೆ ಮಾಡ್ತಾಳೆ ಇವಳು. ಸೊ ಈಕೆ ದೆಹಲಿ ಸಿಂಹಾಸನವನ್ನು ಏರಿದಂಥ ಪ್ರಥಮ ಮಹಿಳೆ ಅಂತಕ್ಕಂಥ ಇತಿಹಾಸ ಇದೆ ಈಕೆ ಮೇಲೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಸುಲ್ತಾನ್ ರಜಿಯಾ ಅಥವಾ ರಜಿಯಾ ಸುಲ್ತಾನ. ನೆಕ್ಸ್ಟು ಕ್ವಶನ್ ನಂಬರ್ ಸೊ ವೇರ್ ಇಸ್ ಇಟ್, ಇದು ಮುಂದೆ ಹೋಗ್ಬಿಡ್ತಲ್ಲಪ್ಪ ಇಲ್ಲಿ. ವೆಯ್ಟ್. ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟೆಂಕಿಸಿದಂಥ ಕುಶಾಣರ ದೊರೆ. ನೋಡಿ ನಿಮ್ಗೆ ಆವಾಗಲೇ ಹೇಳಿದ್ರೆ ನಾನು ಇದಕ್ಕೆ. ಸೊ ರೈಟ್ ಆನ್ಸರ್ನ ಹಿಂದೂ ಕುಶ್ನ ಸೊ ವೇರ್ ಇಸ್ ದಟ್ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟೆಂಕಿಸಿದಂಥ ಕುಶಾಣರ ದೊರೆ ಯಾರಪ್ಪ ಅಂದರೆ ದ ರೈಟ್ ಆನ್ಸರ್ ಇಸ್ ವಿಮಾ ಕಡ್ಪೀಸಸ್. ನಿಮ್ಗೆ ಹೇಳಿದೆ ಆವಾಗಲೇ ನಾನು, ಒಂದು ಇತಿಹಾಸ ಇದೆ ಕುಶಾಣರಲ್ಲಿ ಅಂತ. ಇದಕ್ಕೆ ಇವನೇ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟೆಂಕಿಸಿದ್ದು. ಈತ ಬಂದು ಕುಶಾಣರ ದೊರೆ ಆಗಿರ್ತಾನೆ ಇವನು, ಯಾರು ವಿಮಾ ಕಡ್ಪೀಸಸ್ಸು. ಸೊ ನೆಕ್ಸ್ಟು ಇನ್ನು 2ನೇ ಕನಿಷ್ಕ ಆಗಲಿ 1ನೇ ಕನಿಷ್ಕ ಆಗಲಿ ಕುಜಲಾ ಕಡ್ಪೀಸಸ್ ಆಗಲಿ ಇದು ಯಾವುದು ಬರಲ್ಲ. ಇದು ಸರಿಯಾದಂಥ ಉತ್ತರ ಬಂದು ವಿಮಾ ಕಡ್ಪೀಸಸ್. ಕುಜಲಾ ಕಡ್ಪೀಸಸ್ಸು ಕುಶಾಣರ ಮೂಲ ದೊರೆ ಆತ. ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಕುಶಾಣರಲ್ಲಿ ಕಾನಿಷ್ಕ ಅಂತ. ನಿಮಗೆ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಕಳೆದ ಪ್ರಶ್ನೆ ಬಂದಾಗ. ಸೊ ರಿಪಿಟೇಷನ್ ಆಗೋದು ಬೇಡ ಅದು. ನೆಕ್ಸ್ಟು ಕ್ವಶನ್ ನಂಬರ್ 104. ಒಂದು ಮ್ಯಾಥ್ಸ್ ದ ಫಾಲೋಯಿಂಗ್ ಇದೆ, ಬಟ್ ಭಾರಿ ಈಸಿ ಇದೆ ನೋಡಿ. ಪಾರ್ಟ್ ಎನಲ್ಲಿ ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತ ಇದೆ. ಪಾರ್ಟ್ ಬಿನಲ್ಲಿ ಕದಿಯದಿರುವುದು, ಸಂಸಾರ ಆಗದೇ ಇರೋದು, ಹಿಂಸೆ ಮಾಡದೇ ಇರೋದು ಮತ್ತು ಆಸ್ತಿಯನ್ನು ಒಂದೇ ಇರೋದನ್ನು ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ಮ್ಯಾಚ್ ಮಾಡಬೇಕು. ಭಾಳ ಈಸಿ ಇದೆ. ಅಹಿಂಸೆ ಅಂದರೆ ಏನು? ಹಿಂಸೆ ಮಾಡದೇ ಇರೋದು. ಆಸ್ತಿ ಅಂದರೆ ಏನು? ಕಳ್ತನ ಮಾಡದೇ ಇರೋದು. ಅಪರಿಗ್ರಹ ಅಂದರೆ ಏನು? ಆಸ್ತಿಯನ್ನು ಒಂದೇ ಇರೋದು ಅಂತ. ಬ್ರಹ್ಮಚರ್ಯ ಅಂದರೆ ಏನು? ಸಂಸಾರಿ ಆಗದೇ ಇರೋದು ಅಂತ ಅರ್ಥ. ಭಾಳ ಈಸಿ ಇದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ 1 ಇಲ್ಲಿ ಕೊಟ್ಟಿದ್ದಾರಲ್ಲ, CADB ಅಂತ. ಅಹಿಂಸೆ ಅಂದರೆ ಹಿಂಸೆ ಮಾಡದೇ ಇರೋದು, ಆಸ್ತೆಯ ಕಳ್ತನ ಮಾಡದೇ ಇರೋದು, ಅಪರಿಗ್ರಹ ಆಸ್ತಿಯನ್ನು ಒಂದೇ ಇರೋದು, ಬ್ರಹ್ಮಚರ್ಯ ಅಂದರೆ ಸಂಸಾರ ಆಗದೇ ಇರೋದು. ಇದಿಷ್ಟು. ನೆಕ್ಸ್ಟು 105. ಸೊ 105 ಬಂದ್ಬಿಟ್ಟು ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಪ್ರದೇಶವನ್ನು ಏನಂತ ಕರೀತಾರೆ ಅಂತ. ಈ ಪ್ರದೇಶವನ್ನು ಭಾಳ ಪ್ರಮುಖವಾಗಿ ಇಲ್ಲಿ ಆರ್ಯಾವರ್ತ ಅಂತ ಇಲ್ಲಿ ಈ ಒಂದು ಪ್ರದೇಶವನ್ನು ಇಲ್ಲಿ ಕರೀತಾರೆ ಇತಿಹಾಸದಲ್ಲಿ. ಸೊ ಆಪ್ಷನ್ 2 ಇದೆಯಲ್ಲ ಆರ್ಯಾವರ್ತ ಅಂತ, ಇದು ಬಂದ್ಬಿಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ, ಆರ್ಯಾವರ್ತ. ಸೊ ನೆಕ್ಸ್ಟು ಗೂರ್ಜರ ಮನೆತನದ ಆಳ್ವಿಕೆಯಲ್ಲಿ ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದಂಥ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದಂಥ 4 ಪ್ರದೇಶಗಳು. ಇಟ್ಸ್ ವೆರಿ ಇಂಪಾರ್ಟೆಂಟು. ಈ ಥರ ಕೇಳ್ಬಿಟ್ಟಾಗ ಕೆಲವೊಂದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಈ ಗೂರ್ಜರ ಮನೆತನದ ಎಲ್ಲ ರಾಜರನ್ನು ಅಥವಾ ಗೂರ್ಜರ ಪ್ರತಿಹಾರರನ್ನು ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ, ಯಾವುದು ಕನ್ಫ್ಯೂಸ್ ಆಗದ ರೀತಿಯಲ್ಲಿ. ನೋಡಿ, ಗೂರ್ಜರ ಮನೆತನದ ಆಳ್ವಿಕೆಯನ್ನು ಆರಂಭ ಮಾಡಿದಂಥ ಹರಿಶ್ಚಂದ್ರನ 4 ಮಕ್ಕಳು. ಆ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ಮಾಡಿದಂಥ 4 ಪ್ರದೇಶಗಳು ಯಾವ್ಯಾವುದು ಅಂತ. 4 ಜನ 4 ಪ್ರದೇಶವನ್ನು ಆಳ್ತಾರೆ. ಅದು ಯಾವ್ಯಾವುದು ಅಂತ ನಾವೇನು ಮಾಡಬೇಕು, ಇಲ್ಲಿ ಕ್ರಮಬದ್ಧವಾಗಿ ಹೇಳಬೇಕು. ಇದನ್ನು ಆ ಕಡೆ ಕೊಟ್ಬಿಟ್ಟಿದ್ದಾರೆ ಆಪ್ಷನಲ್ಲಿ, ಅದನ್ನು ಕ್ರಮಬದ್ಧವಾಗಿ ಜೋಡಿಸ್ಬೇಕೀಗ. ನೋಡಿ, ಮೊದಲನೇದು ಜೋಧ್ಪುರ್, ನಂದೀಪುರ್, ಭರೂಚ್ ಮತ್ತು ಉಜ್ಜಯಿನಿ. ಜೋಧ್ಪುರ್, ನಂದೀಪುರ್, ಕಳಿಂಗ ಮತ್ತು ಒರಿಸ್ಸಾ. ಉಜ್ಜಯಿನಿ, ಭರೂಚ್, ಮಾಳ್ವಾ ಮತ್ತು ನಂದೀಪುರ. ನಂದೀಪುರ, ಉಜ್ಜಯಿನಿ, ಒರಿಸ್ಸಾ ಮತ್ತು ಜೋಧ್ಪುರ ಅಂತ ಇದೆ. ಸರಿಯಾದಂಥ ಉತ್ತರ ಬಂದು ಆಪ್ಷನ್ ನಂಬರ್ 1 ಇದೆಯಲ್ಲ, ಜೋಧ್ಪುರ್, ನಂದೀಪುರ್, ಭರೂಚ್ ಮತ್ತು ಉಜ್ಜಯಿನಿ ಅಂತ. ಸೊ ಇವೆಲ್ಲವೂ ಕೂಡ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ಮಾಡಿದಂಥ 4 ಕ್ರಮಬದ್ಧವಾದ ಪ್ರದೇಶಗಳಿದು, ಆಯಿತಾ. ಇನ್ನು ಈ ಗೂರ್ಜರ ಮನೆತನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ನಿಮಗೆ, ಈ ಗೂರ್ಜರ ಪ್ರತಿಹಾರರು ಅವರು ಈ ರಾಮಾಯಣ ಕಾವ್ಯ ಪ್ರಸಿದ್ಧವಾದಂಥ ಸೂರ್ಯವಂಶಕ್ಕೆ ಸೇರಿದಂಥ ಕ್ಷತ್ರಿಯ ಲಕ್ಷ್ಮಣನ ಹಾಗೂ ಹರಿಶ್ಚಂದ್ರನೆಂಬ ಬ್ರಾಹ್ಮಣನ ವಂಶಸ್ಥರೆಂದು ತಮ್ಮ ಶಾಸನಗಳಲ್ಲಿ ಅವರು ತಾವೇ ಹೇಳ್ಕೊಂಡಿದ್ದಾರೆ. ಇನ್ನು ಇವ್ರದ್ದು ಕಾಲ 725ರಿಂದ ಸುಮಾರು 1020ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಆಮೇಲೆ ಭಾಳ ಪ್ರಮುಖವಾಗಿ ಈ ಮನೆತನದ ಮೂಲ ಸಂಸ್ಥಾಪಕ ಯಾರಪ್ಪ ಅಂದರೆ ಮೊದಲನೇ ನಾಗಭಟ್ಟ ಅಂತ, ಮೂಲ ದೊರೆ ಆತ ಗೂರ್ಜರ ಮನೆತನದ್ದು.
ಅದಾದಮೇಲೆ ಪ್ರಮುಖ ಅರಸರು ಅಂತಂದರೆ ಇಲ್ಲಿ ವಸ್ತರಾಜ ಬರ್ತಾನೆ, ಅದಾದಮೇಲೆ ಎರಡನೇ ನಾಗಭಟ್ಟ, ಅದಾದಮೇಲೆ ಮಿಹಿರ ಭೋಜ ಅಂತ, ಅದಾದಮೇಲೆ 1ನೇ ಮಹೇಂದ್ರಪಾಲ ಮತ್ತು ಕೊನೆಯ ಅರಸ, ಈ ಗುರ್ಜರ ಮನೆತನದ ಕೊನೆಯ ಅರಸ ಯಾರಪ್ಪ ಅಂದರೆ ರಾಜ್ಯಪಾಲ ಅಂತ ಬರ್ತಾನೆ. ಇನ್ನು ಈ ರಾಜ್ಯಪಾಲ ಕ್ರಿಸ್ತಶಕ 960ರಿಂದ 1018ರ ಮಧ್ಯದಲ್ಲಿ ಕನೂಜ್ನ ಸಿಂಹಾಸನವನ್ನು ಏರ್ತಾನೆ. ಯಾರು? ರಾಜ್ಯಪಾಲ. ಸೊ 1800 ಮತ್ತು 19ರಲ್ಲಿ ಗಜ್ನಿ ಮಹಮ್ಮದ್ ಕನೂಜ್ನ ಮೇಲೆ ದಾಳಿ ಮಾಡ್ತಾನೆ. ಯಾವಾಗ ಈ ರಾಜ್ಯಪಾಲ ಕನೂಜ್ನ ಸಿಂಹಾಸನವೇರ್ತಾನೋ ಆವಾಗ ಮಹಮ್ಮದ್ ಗಜ್ನಿ ಏನು ಮಾಡ್ತಾನೆ, ಕನೂಜನ್ನು ಹೆಂಗಾದರೂ ಮಾಡಿ ವಶಪಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಇವನು ದಾಳಿ ಮಾಡ್ತಾನೆ ಗಜ್ನಿ ಮಹಮ್ಮದ್ದು ಈ ರಾಜ್ಯಪಾಲನ ಮೇಲೆ. ಆಗ ರಾಜ್ಯಪಾಲನಿಗೆ ಯುದ್ಧವನ್ನು ಮಾಡಲಿಕ್ಕಾಗದೆ ಆತನಿಗೆ ಶರಣಾಗಿ ಅಪಾರ ರೀತಿಯ ಕಪ್ಪ ಕಾಣಿಕೆಯನ್ನು ನೀಡ್ತಾನೆ. ಅಂದರೆ ಆತನ ಸೈನ್ಯ ಬಲ ಭಾಳ ಪ್ರಬಲವಾಗಿರುತ್ತೆ ಮಹಮ್ಮದ್ ಗಜ್ನಿದು, ಹಾಗಾಗಿ ಯುದ್ಧ ಮಾಡಲಿಕ್ಕಾಗದೆ ಇವನು ಶರಣಾಗ್ತಾನೆ. ಸೊ ನೆಕ್ಸ್ಟು ನಂತರ ವಿದ್ಯಾಧರ ಅಂತಕ್ಕಂಥವನು ಕನೂಜ್ ಮೇಲೆ ದಾಳಿ ಮಾಡ್ತಾನೆ. ಈ ವೇಳೆಯಲ್ಲಿ ರಾಜ್ಯಪಾಲನು ವಿದ್ಯಾಧರನಿಂದ ಪ್ರಾಣವನ್ನು ಕಳೆದುಕೊಳ್ತಾನೆ. ಸೊ ಹೀಗೆ ಇಡೀ ಗುರ್ಜರ ಪ್ರತಿಹಾರರ ಸಾಮ್ರಾಜ್ಯ ದುರಂತ ಸ್ಥಿತಿಗೆ ತಲುಪಿಡುತ್ತೆ ಇದು. ಆಯಿತಾ, ಇದು ಅವ್ರ ಬಗ್ಗೆ ಇರತಕ್ಕಂಥ ಒಂದಷ್ಟು ಮಾಹಿತಿಗಳು. ನೆಕ್ಸ್ಟು ಕ್ವಶನ್ ನಂಬರ್ 107 107 ಈಗ ಸಮುದ್ರಗುಪ್ತ ಜಾರಿಗೆ ತಂದ ಚಿನ್ನದ ನಾಣ್ಯ ಏನನ್ನು ಸೂಚಿಸುತ್ತೆ ಅಂತ. ಸಮುದ್ರಗುಪ್ತ ವೈದಿಕ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದ್ದ ಅಂತ ಹೇಳುತ್ತೆ, ಇವನು ಯುದ್ಧ ಪ್ರಿಯನಾಗಿದ್ದ ಅಂತ ಹೇಳುತ್ತೋ, ಸಂಗೀತ ಪ್ರಿಯನಾಗಿದ್ದ ಅಂತ ಹೇಳುತ್ತೋ, ಅಥವಾ ಗುಪ್ತ ಶಕೆಯನ್ನು ಆರಂಭ ಮಾಡ್ದ ಅಂತ ಹೇಳ್ತೋ ಅಂತ. ಆತನು ಜಾರಿಗೆ ತಂದಂಥ ಚಿನ್ನದ ನಾಣ್ಯ ಏನನ್ನ ಅದು ಸೂಚಿಸುತ್ತೆ ಅಂತ ಭಾಳ ಪ್ರಮುಖವಾಗಿ ನೋಡಿ ಇದೆಯಲ್ಲ ಇಲ್ಲಿ. ಸೊ ಕ್ವಶನ್ ನಂಬರ್ 107 ಇದಕ್ಕೆ ಸರಿಯಾದಂಥ ಉತ್ತರ ಆತ ಸಂಗೀತ ಪ್ರಿಯ ಆಗಿದ್ದ ಅಂತ. ನೋಡಿ ಆ ನಾಣ್ಯಗಳು ನೋಡಿಬಿಟ್ರೆ ಅಲ್ಲಿ ಕೆಲವೊಂದು ವೀಣೆಯನ್ನು ಹಿಡ್ಕೊಂಡಿರ್ತಕ್ಕಂಥ ಕೆಲವೊಂದು ಚಿತ್ರಗಳು ಅಲ್ಲಿ ಇದೆ ಇಲ್ಲಿ. ಹಾಗಾಗಿ ಭಾಳ ಸುಲಭವಾಗಿ ಸಮುದ್ರಗುಪ್ತ ಸಂಗೀತದಲ್ಲಿ ಆಸಕ್ತಿ ಇತ್ತು, ಅವನಿಗೆ ಸಂಗೀತ ಪ್ರಿಯನಾಗಿದ್ದ ಅಂತ ಅಲ್ಲಿ ಈಸಿಯಾಗಿ ಹೇಳ್ಬೋದು. ನೋಡೋಣ ಈಗ ಈ ಗುಪ್ತರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡೋಣ ಕ್ವಿಕ್ ಆಗಿ. ಈಗ ನೋಡಿ ಗುಪ್ತ ಸಾಮ್ರಾಜ್ಯದ ಅಧಿಕಾರಾವಧಿ ಬಂದು 240ರಿಂದ ಕ್ರಿಸ್ತಶಕ 240ರಿಂದ 570. ಫಸ್ಟ್ ಮೂಲ ಸಂಸ್ಥಾಪಕ ಯಾರಪ್ಪ ಅಂದರೆ ಶ್ರೀಗುಪ್ತ. ಸೊ ರಾಜಧಾನಿ ಬಂದು ಪಾಟಲಿಪುತ್ರ, ಅದು ಬಿಟ್ಟರೆ ಇನ್ನೊಂದು ಉಜ್ಜಯಿನಿ ಇರುತ್ತೆ. ಸೊ 2 ರಾಜಧಾನಿ ಇವರಿಗೆ. ಇನ್ನು ಪ್ರಮುಖ ಅರಸರು ಶ್ರೀಗುಪ್ತ, 1ನೇ ಚಂದ್ರಗುಪ್ತ, ಕೊನೆಯದಾಗಿ ಬರೋದು ಸಮುದ್ರಗುಪ್ತ. ಈ ಸಮುದ್ರಗುಪ್ತನನ್ನು ಭಾಳ ಪ್ರಸಿದ್ಧ ದೊರೆ ಅಂತ ಕರೀತಾರೆ ಇನ್ನು. ಹಾಗೆಯೇ ಭಾರತದ ನೆಪೋಲಿಯನ್ ಅಂತ, ಇದನ್ನಂತೂ ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಭಾರತದ ನೆಪೋಲಿಯನ್ ಯಾರು ಅಂತ ಕೇಳ್ತಾರೆ, ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ. ಸೊ ಸಮುದ್ರಗುಪ್ತ ಭಾರತದ ನೆಪೋಲಿಯನ್ನು. ಅಶ್ವಮೇಧ ಯಾಗವನ್ನು ಆರಂಭ ಮಾಡ್ತಾನೆ. ಇವನ ಕಾಲದ ನಾಣ್ಯಗಳ ಮೇಲೆ ಅಶ್ವಮೇಧ ಪರಾಕ್ರಮಂ ಅಂತಕ್ಕಂಥ ಒಂದು ಕೆತ್ತನೆ ಇರುತ್ತೆ, ಅಂಕಿತ ಇರುತ್ತೆ. ಸೊ ಇವನ ಕಾಲದ ಚಿನ್ನದ ನಾಣ್ಯಗಳ ಮೇಲೆ ವೀಣಾಪಾಣಿ, ಹುಲಿ ಚಿತ್ರ ಆಗಿರ್ಬೋದು, ಬರ್ಜಿ ಆಗಿರ್ಬೋದು, ಅಶ್ವಮೇಧ ಆಗಿರ್ಬೋದು, ಶಂಖ ಆಗಿರ್ಬೋದು, ಧನಸ್ ಆಗಿರ್ಬೋದು, ಛತ್ರ ಆಗಿರ್ಬೋದು, ಮತ್ತು ಗಂಡು ಕುಡ್ಲಿ ಆಗಿರ್ಬೋದು, ಇನ್ನಿತರ ಚಿತ್ರಗಳು ಆ ನಾಣ್ಯದ ಮೇಲೆ ಕೆತ್ತಿರುತ್ತಾರೆ. ಹಾಗಾಗಿ ಭಾಳ ಈಸಿಯಾಗಿ ಈತ ಸಂಗೀತ ಪ್ರಿಯ ಆಗಿದ್ದ ಅಂಥದನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟು ಕ್ವಶನ್ ನಂಬರ್ 108 ನೋಡೋಣ ಈಗ ಇಲ್ಲಿ ಏನಿದೆ ಅಂತ. ಇದರಲ್ಲಿ ಭಾಳ ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ. 108 ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಅಂತ ಒಂದಷ್ಟು ಆಪ್ಷನ್ ಇದೆ. ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು. ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ ಅಂತಿದೆ. ಸೊ ಆಪ್ಷನ್ 2 ಇದೆಯಲ್ಲ ಇಲ್ಲಿ, ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಅಂತ. ಸೊ ಇಟ್ ಈಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಇಲ್ಲಿ. ಆಯಿತಾ, ಸೊ ಯಾವುದಕ್ಕೆ? ಈ ಭಕ್ತಿ ಚಳುವಳಿ ಬಗ್ಗೆ. ಇನ್ನು ಇದ್ರ ಬಗ್ಗೆ ಕ್ವಿಕ್ಕಾಗಿ ಒಂದಷ್ಟು ಮಾಹಿತಿಯನ್ನು ನಿಮಗೆ ಇಲ್ಲಿ ಹೇಳೋದಾದರೆ, ಭಕ್ತಿ ಚಳುವಳಿಯ ಬೆಳವಣಿಗೆ ಅಂತಕ್ಕಂಥದ್ದು ಮಧ್ಯಕಾಲೀನ ಭಾರತದ ಒಂದು ಪ್ರಮುಖವಾದ ಲಕ್ಷಣ ಇದು. ಇಲ್ಲಿ ಯಾರು ಬರ್ತಾರೆ ಇಲ್ಲಿ ಪ್ರಮುಖರು ಅಂದರೆ ರಾಮಾನಂದರಾಗಿರ್ಬೋದು, ಕಬೀರು, ಗುರುನಾನಕ್, ಮೀರಾಬಾಯಿ, ಚೈತನ್ಯ, ನಾಮದೇವ, ರವಿದಾಸು, ಸೂರದಾಸು ಇಷ್ಟು ಜನ ಬರ್ತಾರೆ ಪ್ರಮುಖರಾಗಿ. ಇನ್ನು ಕರ್ನಾಟಕದಲ್ಲಿ ಶಿಶುನಾಳ ಶರೀಫರು, ಪುರಂದರದಾಸರು, ಕನಕದಾಸರು ಭಾಳ ಪ್ರಮುಖವಾಗಿ. ಇನ್ನು ಹಿಂದೂಗಳು ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿನ ಮೌಢ್ಯಾಚರಣೆಗಳ ಅರ್ಥಹೀನತೆಯನ್ನು ಸಾರುವುದು, ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಒಂದು ಮಧುರ ಬಾಂಧವ್ಯವನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಈ ಭಕ್ತಿ ಚಳುವಳಿಯ ಅಥವಾ ಭಕ್ತಿ ಪಂಥದ ಭಾಳ ಪ್ರಮುಖವಾದಂಥ ಉದ್ದೇಶ ಇದು. ಹಾಗಾಗಿ ಈ ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ ಹೌ ಮಚ್ ಅದು 109 ನೋಡೋಣ ಈಗ. ಅಲೆಕ್ಸಾಂಡರ್ಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಇದೆ ಇಲ್ಲಿ. ಸೊ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದಾದ ಪರಿಣಾಮ ಅಂತ, ಅವ್ರು ಇಂಡಿಯಾ ಮೇಲೆ ದಾಳಿ ಮಾಡಿದಾಗ ಏನು ಪರಿಣಾಮಗಳಾಗುತ್ತೆ ಅಂತ. ಸೊ ಇದೊಂದು ಪ್ರಶ್ನೆ ಇದು. ಭಾರತೀಯರು ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕಲಿತರು ಅಂತ ಇದೆ. ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು. ಭಾರತೀಯ ಸಂಸ್ಕೃತಿಯು ಅವನತಿಯತ್ತ ಸಾಗಿತು. ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಂಡಿತು ಅಂತಿದೆ. ಸೊ ಇಲ್ಲಿ ಆಪ್ಷನ್ 2 ಇದೆಯಲ್ಲ, ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು ಅಂತ. ಸೊ ಅದು ಈ ಒಂದು ಅಲೆಕ್ಸಾಂಡರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಸರಿಯಾದಂಥ
ಉತ್ತರ ಆಗುತ್ತೆ. ಈತನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಈಗ. ಸೊ ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಇಡೀ ಭಾರತದ ಎಲ್ಲ ಭಾಗಗಳನ್ನು ತನ್ನ ಸಾಮ್ರಾಜ್ಯದಲ್ಲೇ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಅವನಿಗೆ. ಯಾಕೆಂದರೆ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ಸಾರಿಗೆ ಆಗಲಿ, ಸಂಪರ್ಕ ವ್ಯವಸ್ಥೆ ಆಗಲಿ ಅಂಥ ಟೈಮಲ್ಲಿ ಇರೋದಿಲ್ಲ. ಆದರೆ ಅಲೆಕ್ಸಾಂಡರ್ ದಾಳಿಯಿಂದ ವಾಯುವ್ಯ ಭಾರತದ ಮೇಲೆ ಅನೇಕ ಒಂದಷ್ಟು ಕಿರು ರಾಜ್ಯಗಳು ವಿಸರ್ಜನೆ ಆಗುತ್ತೆ. ಅಂದರೆ ವಿಸರ್ಜನೆ ಅಂದರೆ ಅಲ್ಲಿಂದ ದೂರ ಹೋಗೋದು ಅಂತ. ಕೆಲವೇ ವಿಶಾಲವಾದ ಬದರ ರಾಜ್ಯಗಳು ರೂಪು ತಾಳ್ತವೆ ಅಲ್ಲಿ. ಸೊ ಅಲೆಕ್ಸಾಂಡರ್ ದಾಳಿಯಿಂದ ಆದಂಥ ಭಾಳ ಪ್ರಮುಖ ಮುಖ್ಯ ಲಾಭ ಅಂದರೆ ಏನಪ್ಪ ಅಂದರೆ, ಭಾರತ ಮತ್ತು ಗ್ರೀಕು ಪರೋಕ್ಷವಾಗಿ ಯುರೋಪ್ ಇವುಗಳ ನಡುವೆ ನೇರ ಸಂಪರ್ಕ ಏರ್ಪಡುತ್ತೆ. ಈ ಸಂಪರ್ಕ ಏನಾಗುತ್ತೆ, ಮುಂದೆ ರೋಮನ್ ಸಾಮ್ರಾಜ್ಯದ ಜೊತೆ ಸಮೃದ್ಧ ವಾಣಿಜ್ಯ ಸಂಪರ್ಕಕ್ಕೆ ನಾಂದಿಯಾಗುತ್ತೆ ಅದು. ಸೊ ಯಾವುದು, ಅವನು ದಾಳಿ ಮಾಡಿದಂಥ ರೀಸನ್ಸಿಂದ. ಆಮೇಲೆ ಗ್ರೀಕರ ಮೂರ್ತಿ ಶಿಲ್ಪ ಅದು ನೈಜವಾಗಿತ್ತು, ಅಂದರೆ ಮನುಷ್ಯರನ್ನೇ ಹೋಲ್ತಕ್ಕಂಥ ಒಂದು ಶಿಲ್ಪವಾಗಿತ್ತು ಅದು. ಸೊ ಪಾಶ್ಚಾತ್ಯ ದೇಶಗಳ ಮೇಲೂ ಇದರ ಪರಿಣಾಮ ಆಗುತ್ತೆ. ಪ್ಲೇಟೋ ಎಂಬ ಗ್ರೀಕ್ ತತ್ವಜ್ಞಾನಿ ಭಾರತದ ತತ್ವಜ್ಞಾನಕ್ಕಿಂತ ಪ್ರಭಾವಿತನಾದ. ಇವೆಲ್ಲವೂ ಕೂಡ ಅಲ್ಲೇ ಬರೋದು. ಅದಾದ ನಂತರದಲ್ಲಿ ಈ ಆಯುರ್ವೇದ ಅಂತಕ್ಕಂಥದ್ದು ಗ್ರೀಕ್ ಜನರಿಗೆ ಮುಂದೆ ಪರಿಚಯ ಆಗುತ್ತೆ. ಪೈಥಾಗೋರ ಸಿದ್ಧಾಂತದ ಮೂಲ ಕಲ್ಪನೆ ಗ್ರೀಸ್ಗೆ ಭಾರತದಿಂದ ಹೋದಂಥ ಸಂಗತಿ. ಅದಾದಮೇಲೆ ವಾಯುವ್ಯ ಭಾರತದಿಂದ ಪರ್ಷಿಯಾದ ಮೂಲಕ ಗ್ರೀಸ್ಗೆ ಹೋಗಲಿಕ್ಕೆ ಇದ್ದಂಥ ಹೆದ್ದಾರಿಯನ್ನು ಅಲೆಕ್ಸಾಂಡರ್ ದಂಡಯಾತ್ರೆಯಿಂದ ಹೆಚ್ಚಿನ ಬಳಕೆಗೆ ಬರುವಂತೆ ಆಗುತ್ತೆ. ಸೊ ಏನು ಐ ಥಿಂಕ್ ಆತನ ಕಡೆಯಿಂದ ನೆಗೆಟಿವ್ ಆಯಿತು ಅನ್ನೋದಕ್ಕಿಂತ ಒಂದಷ್ಟು ಧನಾತ್ಮಕವಾದಂಥ ಕೊಡುಗೆಗಳು ಆತನಿಂದ ಇಲ್ಲಿ ಇಂಡಿಯಾಕ್ಕೆ ಸಿಕ್ಕಿರುತ್ತೆ. ಸೊ ಎರಡೂ ರೀತಿಯಲ್ಲೂ ಆತನನ್ನು ಇಲ್ಲಿ ನೋಡ್ಬೋದಿಲ್ಲ ಅಲೆಕ್ಸಾಂಡರ್ ಬಗ್ಗೆ. ಸೊ ಅವನ ದಾಳಿಯಿಂದ ಇಲ್ಲಾದಂಥ ಪರಿಣಾಮಗಳಲ್ಲಿ ಭಾಳ ಪ್ರಮುಖವಾಗಿ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 110 ನೋಡೋಣ ಈಗ. 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ ಅಂತ. 15ನೇ ಶತಮಾನದಲ್ಲಿ ಜರುಗಿದಂತಹ ಸಾಮಾನ್ಯ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ ಧಾರ್ಮಿಕ ಜೀವನ ಸುಧಾರಣೆ ಅಂತ ಇದೆ, ಹಿಂದೂ ಸಮಾಜದ ಬಲಪಡಿಸುವಿಕೆ, ಶಿಕ್ಷಣದ ಪ್ರಸಾರ, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಅಂತ ಇದ್ದೆ. ಯಾವುದಕ್ಕೆ, ಕ್ವಶನ್ ನಂಬರ್ 110ಕ್ಕೆ. ಭಾಳ ಈಸಿಯಾಗಿ ಹೇಳ್ಬೋದು. 15th ಸೆಂಚುರಿಯಲ್ಲಿ ಅಲ್ಲಿ ಹಲವಾರು ಸಮಾಜ ಸುಧಾರಕರು ಬರ್ತಾರೆ. ಅವರೆಲ್ಲರ ಮುಖ್ಯ ಉದ್ದೇಶ ಮತ್ತು ಗುರಿ ಏನಾಗಿತ್ತಪ್ಪ ಅಂದರೆ, ನೋಡಿ ಆಪ್ಷನ್ ನಂಬರ್ ಇಲ್ಲಿ 4 ಇದೆಯಲ್ಲ, ಸಾಮಾಜಿಕ ಪಿಡುಗುಗಳು ಅಥವಾ ಸಮಾಜದ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ತೊಡೆದಾಕ್ಬಿಟ್ಟು ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕು ಅಂತಕ್ಕಂಥದ್ದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಸಾಮಾಜಿಕ ಪಿಡುಗಿನ ನಿರ್ಮೂಲನೆ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ ಯಾವುದದು 110ಕ್ಕೆ. ನೋಡಿ, ನಮ್ಮ ಇಡೀ ಭಾರತ ಇತಿಹಾಸದಲ್ಲಿ 19th ಸೆಂಚುರಿಯನ್ನು ಅಥವಾ ಈ 15th ಸೆಂಚುರಿಯನ್ನು ಭಾರತದ ನವೋದಯದ ಕಾಲ ಅಂತ ಅಲ್ಲಿ ಕರೆಯುವಂಥದ್ದು. ನವೋದಯ ಅಂದರೆ ಒಂದು ಹೊಸ ಜಗತ್ತು ಅಂತ, ಒಂದು ಹೊಸ ಮರುಹುಟ್ಟಾಯಿತು ಅಂತ ನಾವು ಹೇಳ್ಬೋದು ಬೇಕಾದ್ರೆ ಅದಕ್ಕೆ. ಸೊ ಈ ಕಾಲಾವಧಿಯಲ್ಲಿ ಪಾಶ್ಚಿಮಾತ್ಯ ನಾಗರಿಕತೆಯ ಸಂಪರ್ಕ ಅಂತಕ್ಕಂಥದ್ದು ನಮ್ಮ ಭಾರತೀಯರಿಗೆ ದೊರೆಯುತ್ತೆ. ಅಲ್ಲಿವರೆಗೂ ಅವ್ರಿಗೆ ಪರಿಚಯ ಇರಲಿಲ್ಲ ಪಾಶ್ಚಿಮಾತ್ಯ ಒಂದು ನಾಗರಿಕತೆ ಹೇಗಿರುತ್ತೆ, ಅದರ ಸಂಸ್ಕೃತಿ, ಅದರ ಕಲ್ಚರು ಇವೆಲ್ಲ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದರಿಂದ ಏನಾಗುತ್ತೆ, ಇಂಗ್ಲೀಷ್ ವಿದ್ಯಾಭ್ಯಾಸದ ಸೌಲಭ್ಯ ಅವರಿಗೆ ದೊರಕುತ್ತೆ. ಸೊ ಭಾರತದಲ್ಲಿ ಒಂದು ವೈಚಾರಿಕತೆಯ ಮನೋಭಾವಕ್ಕೆ ಬರುತ್ತೆ. ಪ್ರತಿಯೊಂದು ವಿಚಾರಗಳನ್ನು ವೈಚಾರಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಇವೆಲ್ಲವೂ ಅರ್ಥ ಆಗೋದು ಆ 15th ಸೆಂಚುರಿಯಲ್ಲಿ. ಹಾಗಾಗಿ ಈ ಸಾಮಾಜಿಕ ಪಿಡುಗುಗಳು ಅಂತ ಏನಿರುತ್ತೆ ಇವುಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಅವರು ಎಲ್ಲರೂ ಪಣವನ್ನು ತೊಡ್ತಾರೆ ಆ ಟೈಮಲ್ಲಿ. ಸೊ ನಾನು ಕ್ವಿಕ್ಕಾಗಿ ಒಂದಷ್ಟು ಜನ ನೇಮ್ಸನ್ನು ಹೇಳಿಬಿಡ್ತೀನಿ ಮತ್ತು ಸ್ಥಾಪನೆಯಾದಂಥ ವರ್ಷ ಹೇಳ್ಬಿಡ್ತೀನಿ. ಈಗ ನೋಡಿ, ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯಿಂದ ಸ್ಥಾಪನೆ ಆಗುತ್ತೆ 1828ರಲ್ಲಿ. ಇನ್ನು ಆರ್ಯ ಸಮಾಜ ದಯಾನಂದ ಸರಸ್ವತಿ 1875, ಥಿಯೋಸಾಫಿಕಲ್ ಸೊಸೈಟಿ 1875ರಲ್ಲಿ, ರಾಮಕೃಷ್ಣ ಮಿಷನ್ 1896, ಭಾರತೀಯ ಸಾಮಾಜಿಕ ಸಮ್ಮೇಳನ 1887ರಲ್ಲಿ. ಇದನ್ನು MG ರಣರೆ ಮತ್ತು ರಘುನಾಥ ರಾವ್ ಅಂತಕ್ಕಂಥವ್ರು ಸ್ಥಾಪನೆ ಮಾಡ್ತಾರೆ. ಇನ್ನು ಸತ್ಯ ಸೌಜಕ ಸಮಾಜ ಬಂದು ಜ್ಯೋತಿಬಾ ಫುಲೆ 1851ರಲ್ಲಿ. ಹಾಗಾಗಿ ಉಳಿದಂತೆ ಸೊ ಕೆಲವೊಂದು ಬೇರೆ ಬೇರೆ ಸಮಾಜಗಳು ಮತ್ತು ಸ್ಥಾಪಕರು ಮತ್ತು ಸ್ಥಾಪನೆಯಾದಂಥ ವರ್ಷವನ್ನು ನೀವು ಓದ್ಕೊಂಡು ಅದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಯಾವ ಟೈಮಲ್ಲಿ ಕೇಳ್ತಾರೆ ಅಂತ ಸೊ ಅದನ್ನು ಹೇಳಲಿಕ್ಕಾಗಲ್ಲ. ಭಾಳ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದಂಥ ಪ್ರಶ್ನೆ ಇದೆ ಇಲ್ಲಿ, ಇದಂತೂ ನೀವು ತಿಳ್ಕೊಳ್ಳೇಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು. ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತ ಕರೆಯಲು ಕಾರಣವೇನು? ಭೂಮಿಯ ಕೇಂದ್ರ ವಲಯ, ಸೆಂಟ್ರಲ್ ಝೋನ್ ಅಂತ ಬರುತ್ತೆ ಅದನ್ನು ನಿಫೆ ಅಂತ ಕರೀಲಿಕ್ಕೆ ಏನು ರೀಸನ್ನು ಅಂತ 4 ಆಪ್ಷನ್ ಇದೆ. ನಿಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು, ನಿಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು, ನಿಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಕೂಡಿರುವುದು, ನಿಕಲ್ ಮತ್ತು ಮೆಗ್ನೀಸಿಯಂ ವಸ್ತುಗಳು ಕೂಡಿರುವುದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು 111ನೇ ಪ್ರಶ್ನೆಗೆ. ನೋಡಿ, ಮೊದಲನೇ ಇದೆಯಲ್ಲ ನಿಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು ಅಂತ, ದಟ್ ಈಸ್ ದ ರೈಟ್ ಆನ್ಸರ್ ಇದಕ್ಕೆ. ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ವಿವರಣೆಯನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಈಗ ನೋಡಿ, ಇಲ್ಲಿ ಭೂಮಿಯನ್ನು ಅದರ ಮೇಲ್ಮೈಯಿಂದ ಕೇಂದ್ರದವರೆಗೆ, ನೋಡಿ ಎಲ್ಲಿಂದ ಇಲ್ಲಿವರೆಗೆ ಅದರ ಮೇಲ್ಮೈಯಿಂದ ಕೇಂದ್ರದವರೆಗೆ ಸುಮಾರು 3 ವಿಭಾಗಗಳಾಗಿ ನಾವೇನು ಮಾಡ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಶಿಲಾಗೋಳ ಅಂತ ಬರುತ್ತೆ, ಸೆಕೆಂಡ್ ಒಂದು ಮಿಶ್ರಗೋಳ ಅಂತ ಬರುತ್ತೆ, 3ನೇದು ಬಂದು ಕೇಂದ್ರಗೋಳ. ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ
ಈ ಮೂರೂ ಗೋಳಗಳ ಬಗ್ಗೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ, ಹೆಂಗೆ ಬೇಕಾದ್ರೂ ಕೇಳ್ಬೋದು ನಿಮಗೆ. ಹಾಗಾಗಿ ಓದ್ಕೊಳ್ಳಿದ್ದಾನೆ. ಶಿಲಾಗೋಳವನ್ನು ಲಿಥೋಸ್ಫಿಯರ್ ಅಂತ ಕರೀತಾರೆ. ಇದು ಭೂ ಮೇಲ್ಮೈಯಿಂದ ಸುಮಾರು 16ರಿಂದ 40 ಕಿಲೋಮೀಟರ್ವರೆಗೆ ದಪ್ಪವಾಗಿರ್ತಕ್ಕಂಥ ಘನರೂಪದ ಭೂಮಿಯ ಮೇಲ್ಪದರವಾಗಿರುತ್ತೆ. ಇದನ್ನು ಶಿಲಾಗೋಳ ಅಂತ ಕರೀತಾರೆ. ಇಲ್ಲಿ ಬಂದ್ಬಿಟ್ಟು ಶಿಲಾಗೋಳದ ಮೇಲ್ಭಾಗ ಅಂತಕ್ಕಂಥದ್ದು ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂ, ಇದು ಈ ವೆರಡರ ಮಿಶ್ರವಾದ ಶಿಲೆಗಳಿಂದ ನಿರ್ಮಾಣವಾಗಿರುತ್ತೆ. ಅದನ್ನು ಸಿಯಾಲ್ ಅಂತ ಕರೀತಾರೆ. ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಸಿಯಾಲ್ ಅಂದರೆ. ಸೊ ಶಿಲಾಗೋಳದ ಕೆಳಪದರ ಅಂತಕ್ಕಂಥದ್ದು ಹೆಚ್ಚು ಸಾಂದ್ರವಾದ ಸಿಲಿಕೇಟ್ ಮತ್ತು ಮೆಗ್ನೀಸಿಯಂ ಶಿಲೆಗಳನ್ನ ಇದು ಒಳಗೊಂಡಿರುತ್ತೆ. ಅದನ್ನು ಸೀಮಾ ಅಂತಾರೆ. ಸೀಮಾ ಅಂದರೆ ಸಿಲಿಕಾನ್ ಮತ್ತು ಮೆಗ್ನೀಸಿಯಂ ಅಂತ. ಸಿಯಾಲ್ ಅಂದರೆ ನೋಡಿ ಇಲ್ಲಿ ಕೊಡಿದ್ರೆ, ಇಲ್ಲಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಅಷ್ಟೇ, ಸಿಂಪಲ್ ಆಗಿ. ಯಾಕಂದರೆ ಸಿಯಾಲ್ ಅಂದ್ರೆ ಏನು, ಸೀಮಾ ಅಂದ್ರೆ ಏನು ಅಂತ ಅದೊಂದು ಪ್ರಶ್ನೆ ಕೇಳ್ಬೋದು ಬೇಕಾರೆ. ಸಿಯಾಲ್ ಅಂದರೆ ಅಲ್ಯೂಮಿನಿಯಂ ಮತ್ತು ಸಿಲಿಕಾನ್ ಅಂತ, ಸೀಮಾ ಅಂದರೆ ದಟ್ ಈಸ್ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಅಂತ. ಸಿಂಪಲ್ ಆಗಿದೆ, ಅದನ್ನು ಕ್ಲಿಯರ್ ಕಟ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ಪೈರೋಸ್ಪಿಯರ್ ಬಂದು ಮಿಶ್ರಗೋಳ. ಇದು ಭೂಮಿಯ ಹೊರಪದರ ಶಿಲಾಗೋಳದಿಂದ ಸುಮಾರು 2900 ಕಿಲೋಮೀಟರ್ವರೆಗೆ ಕಂಡು ಬರ್ತಕ್ಕಂಥ ದಪ್ಪವಾದ ಪದರ, ಅಥವಾ ಶಿಲಾಗೋಳ ಮತ್ತು ಕೇಂದ್ರಗೋಳಗಳ ನಡುವೆ ಇರತಕ್ಕಂಥ ಒಂದು ಪದರ ಇದೆ ನೋಡಿ, ಆ ಪದರವನ್ನೇ ಇಲ್ಲಿ ಮಿಶ್ರಗೋಳ ಅಂತ ಕರೆಯೋದು. ಆಮೇಲೆ ಕೊನೆಯದಾಗಿ ಕೇಂದ್ರಗೋಳ. ನೋಡಿ, ಕೇಂದ್ರಗೋಳದಲ್ಲಿ ಮತ್ತೆ ಒಂದಷ್ಟು 3 ಕ್ಲಾಸಿಫಿಕೇಶನ್ ಬರುತ್ತೆ, ಕೆಲವೊಂದು ಉಪವಿಧಗಳು ಅಂದ್ಬಿಟ್ಟು. ಇದನ್ನು ಸೆಂಟ್ರೋಸ್ಪಿಯರ್ ಅಂತ ಕರೀತಾರೆ. ಇದನ್ನು ಭೂ ಮೇಲ್ಮೈಯಿಂದ ಸುಮಾರು 2900ರಿಂದ 6378 ಕಿಲೋಮೀಟರ್ಗಳ ವಲಯವನ್ನು ಕೇಂದ್ರಗೋಳ ಅಂತ ಇಲ್ಲಿ ಕರೆಯೋದುಂಟು. ಇದನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಸೊ ಮೊದಲನೇದು ಬಂದು ಹೊರ ಕೇಂದ್ರಗೋಳ, ಮತ್ತೊಂದು ಬಂದು ಒಳಕೇಂದ್ರಗೋಳ ಅಂತ. ಹೊರ ಕೇಂದ್ರಗೋಳ, ಒಳಕೇಂದ್ರಗೋಳ ಇದು ಎಲ್ಲಿ ಬರುತ್ತೆ ಅಂದರೆ ಸೆಂಟ್ರೋಸ್ಪಿಯರಲ್ಲಿ. ಈ ಹೊರ ಕೇಂದ್ರಗೋಳದ ಬಗ್ಗೆ ನೋಡೋಣ. ಈಗ 2900ರಿಂದ 5150 ಕಿಲೋಮೀಟರ್ ಇರತಕ್ಕಂಥ ನಡುವಿನ ಭಾಗ ಏನಿದೆ ಅದನ್ನು ಇಲ್ಲಿ ಹೊರ ಕೇಂದ್ರಗೋಳ ಅಂತ ಕರೀತಾರೆ. ಇಲ್ಲೇ ಬರೋದು ನಿಫೆ ಅಂತಕ್ಕಂಥದ್ದು. ಹೊರ ಕೇಂದ್ರಗೋಳದಲ್ಲಿ ಬರುವಂಥದ್ದು ನಿಕ್ಕಲ್ ಮತ್ತು ಕಬ್ಬಿಣದಿಂದ ಕೂಡಿರುವುದನ್ನು ಇದನ್ನು ನಿಫೆ ಅಂತ ಕರೀತಾರೆ. ಅರ್ಥ ಆಯ್ತು ನಿಮಗೆ? ನೆಕ್ಸ್ಟು ಒಳಕೇಂದ್ರಗೋಳದಲ್ಲಿ 5150 ಕಿಲೋಮೀಟರ್ಗಳ ನಂತರದ ಆಳದ ಪ್ರದೇಶವನ್ನು ಒಳಕೇಂದ್ರಗೋಳ ಅಂತೇಳಿ ಕರೆಯೋದುಂಟು. ಸಿಂಪಲ್. ಇಲ್ಲಿಂದ 5150 ಕಿಲೋಮೀಟರ್ ನಂತರದ ಅಂದರೆ ಮುಂದಿನ ಪ್ರದೇಶವನ್ನು, ಆಳದ ಪ್ರದೇಶವನ್ನು ಇಲ್ಲಿ ಒಳಕೇಂದ್ರಗೋಳ ಅಂತ ಕರೀತಾರೆ. ಸೊ ಈಗ ನಿಮಗೆ ಎಲ್ಲವೂ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಇಲ್ಲಿ ಭಾವಿಸ್ತಾ ಇದ್ದೀನಿ. ಆಯಿತಾ? ಕ್ವಶನ್ ನಂಬರ್ 112 ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗ್ರಫಿಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಇದು. ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ ಕೇಳಿದ್ರೆ ಇಲ್ಲಿ ವಾಯುಮಂಡಲದ ಅತ್ಯಂತ ಕೆಳಪದರ, ಇದು ಕೂಡ ಭಾಳ ಪ್ರಮುಖವಾದಂಥ ಪ್ರಶ್ನೆ ಇಲ್ಲಿ. ಸೊ ಮಧ್ಯಂತರ ಮಂಡಲ ಅಂತ ಇದೆ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ ಮತ್ತು ಅಯಾನು ಮಂಡಲ ಅಂತಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಪರಿವರ್ತನಾ ಮಂಡಲ. ಆಪ್ಷನ್ 3 ಇದೆಯಲ್ಲ, ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದಪ್ಪ ಅಂದರೆ ಪರಿವರ್ತನಾ ಮಂಡಲ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನು ನೋಡೋಣ ಈಗ ಒಂದು ಕಡೆಯಿಂದ. ನೋಡಿ, ವಾಯುಮಂಡಲದಲ್ಲಿ ಸುಮಾರು 3 ಪದಗಳು ಬರ್ತವೆ. ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು ನಾವು. ಮೊದಲನೇದು ಪರಿವರ್ತನಾ ಮಂಡಲ, ಎರಡನೇದು ಸಮೋಷ್ಣ ಮಂಡಲ, 3 ಮಧ್ಯಂತರ ಮಂಡಲ, ಕೊನೆಯದು ಬಂದ್ಬಿಟ್ಟು ಉಷ್ಣತಾ ಮಂಡಲ ಅಂತ. ಸೊ ನಾನು 2015ರ TET ಪೇಪರಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಇದು ಈ ಪದಗಳ ಬಗ್ಗೆ. ಬಟ್ ನಾನು ಅಲ್ಲಿ ಹೇಳಿದೆ, ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ 2014ರ ಪ್ರಶ್ನೆ ಓದರಿಕೆಯಲ್ಲಿ ಒಂದು ಪ್ರಶ್ನೆ ಇದೆ, ಅಲ್ಲಿ ಬಂದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ಈಗ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನೋಡೋಣ ಈಗ ವಿವರಣೆಯನ್ನು. ನೋಡಿ, ಪರಿವರ್ತನಾ ಮಂಡಲ ಅಂದರೆ ಏನು ಇಲ್ಲಿ ಹಾಗಿದ್ರೆ ಇಲ್ಲಿ ಪರಿವರ್ತನಾ ಮಂಡಲ. ಸೊ ವಾಯುಮಂಡಲದ ಅತ್ಯಂತ ಕೆಳಪದರ ಇದು. ನೋಡಿ, ಇಲ್ಲಿ ಮೊದಲನೇ ಕ್ವಶನ್ ಇದೆಯಲ್ಲ, ಪರಿವರ್ತನಾ ಮಂಡಲವನ್ನು ವಾಯುಮಂಡಲದ ಅತ್ಯಂತ ಕೆಳಪದರ ಅಂತ ಇಲ್ಲಿ ಕರೀತಾರೆ. ಇದು ಬಂದ್ಬಿಟ್ಟು ಸಮಭಾಜಕ ವೃತ್ತದ ಬಳಿ ಸುಮಾರು 18 ಕಿಲೋಮೀಟರ್ ಎತ್ತರದವರೆಗೆ, ಹಾಗೆ ಧ್ರುವ ಪ್ರದೇಶದ ಬಳಿ ಸುಮಾರು 8 ಕಿಲೋಮೀಟರ್ ಎತ್ತರದವರೆಗೆ ಇದು ಕಂಡುಬರುತ್ತೆ. ಯಾವುದು? ಪರಿವರ್ತನಾ ಮಂಡಲ, ಟ್ರಾಸೋಸ್ಪಿಯರ್ ಅಂತ ಕರೀತಾರೆ. ಸೊ ಈ ವಲಯದಲ್ಲಿ ಭಾಳ ವೆರಿ ಇಂಪಾರ್ಟೆಂಟು, ಕೇಳ್ತಾರೆ ಇದನ್ನು. ಉಷ್ಣಾಂಶ, ಒತ್ತಡ, ಮಾರುತ, ಮೋಡ, ಮಳೆ ಮೊದಲಾದ ಎಲ್ಲ ಅಂಶಗಳು ಯಾವ ಒಂದು ಮಂಡಲದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ನೀವೇನು ಮಾಡಬೇಕು, ಭಾಳ ಈಸಿಯಾಗಿ ಇದನ್ನು ಪರಿವರ್ತನಾ ಮಂಡಲದಲ್ಲಿ ಇದೆಲ್ಲವೂ ಕೂಡ ಕಂಡುಬರುತ್ತೆ ಅಂತ ಹೇಳಬೇಕು. ಅಂದರೆ ಒಂದು ಹವಾಮಾನದ ಎಲ್ಲ ವೈಪರೀತ್ಯಗಳು ಈ ಒಂದು ಮಂಡಲದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಪಿಯರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಪರಿವರ್ತನಾ ಮಂಡಲದ ಮೇಲೆ 50 ಕಿಲೋಮೀಟರ್ವರೆಗೆ ಇದು ಹಬ್ಬಿರುತ್ತೆ. ಸೊ ಇಲ್ಲಿ ಭಾಳ ಪ್ರಮುಖವಾಗಿ ಸಮೋಷ್ಣ ಮಂಡಲದಲ್ಲಿ ನಾವು ಓಜೋನ್ ಪದರವನ್ನು ಇಲ್ಲಿ ನೋಡುವಂಥದ್ದು. ಓಜೋನ್ ಅನಿಲ ಇರುತ್ತೆ. ಈ ಒಂದು ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡ್ತವೆ. ಜೆಟ್ ವಿಮಾನಗಳು ಹಾರಾಡ್ತಕ್ಕಂಥ ಒಂದು ಪದರ ಯಾವುದಪ್ಪ ಅಂತ ಕೇಳಿದ್ರೆ ಸೊ ನಾವು ಸಮೋಷ್ಣ ಮಂಡಲ ಅಂತ ಭಾಳ ಬರೀಬೋದು. ಓಜೋನ್ ಅಂತ ಕೇಳಿದ್ರು ಸಮೋಷ್ಣ ಮಂಡಲ ಅಂತ ನೀವು ಆನ್ಸರ್ ಮಾಡಿ. ಇನ್ನು ಜೆಟ್ ವಿಮಾನಗಳ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿತು ಅಂತಂದರೆ ಅದನ್ನು ಕೂಡ ಸಮೋಷ್ಣ ಮಂಡಲ ಅಂತ ನೀವು ಭಾಳ ಈಸಿಯಾಗಿ ಗೆಸ್ ಮಾಡಿ ಹಾಕ್ಬಿಡ್ಬೋದು. ಇನ್ನು ನೆಕ್ಸ್ಟು ಮಧ್ಯಂತರ ಮಂಡಲ, ಮೆಸೋಸ್ಪಿಯರ್. ಮಧ್ಯಂತರ ಮಂಡಲ ಅಂದರೆ ಏನು? ಇದು ಸಮೋಷ್ಣ ಮಂಡಲದ ಮೇಲೆ ಸುಮಾರು 80 ಕಿಲೋಮೀಟರ್ ಎತ್ತರವರೆಗೆ ವಿಸ್ತರಿಸುತ್ತೆ. ಯಾವುದು? ಸಮೋಷ್ಣ ಮಂಡಲದ ಮೇಲೆ ಸುಮಾರು 80 ಕಿಲೋಮೀಟರ್ ಎತ್ತರವರೆಗೆ ವಿಸ್ತರಿಸಿರುತ್ತೆ. ಸೊ ಈ ಒಂದು ಪದರ ವಾಯುಮಂಡಲದ ಅತ್ಯಂತ ಅತಿ ಶೀತ ಉಷ್ಣಾಂಶವನ್ನು ಹೊಂದಿದೆ. ನೋಡಿ, ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ಬೋದು.
ವಾಯುಮಂಡಲದಲ್ಲೇ ಅತಿ ಶೀತ ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಒಂದು ಮಂಡಲ ಯಾವುದಪ್ಪ ಅಂತ ಕೇಳಿದ್ರೆ ನೀವು ಭಾಳ ಈಸಿಯಾಗಿ ಮಧ್ಯಂತರ ಮಂಡಲ ಅಂತಕ್ಕಂಥ ಉತ್ತರವನ್ನು ಗೆಸ್ ಮಾಡ್ಬೋದು. ನೆಕ್ಸ್ಟು ಉಷ್ಣತಾ ಮಂಡಲ, ಅದಕ್ಕೆ ಮತ್ತೊಂದು ಹೆಸರು ಅಯಾನು ಮಂಡಲ ಅಂತಾರೆ. ಥರ್ಮೋಸ್ಫಿಯರ್ ಅಂತ ಇಂಗ್ಲೀಷಲ್ಲಿ ಉಷ್ಣತಾ ಮಂಡಲ ಮತ್ತು ಅಯಾನು ಮಂಡಲ ಅಂತ. ನೆಕ್ಸ್ಟು ಇದರಲ್ಲಿ ಉಷ್ಣಾಂಶ ಅಂತಕ್ಕಂಥದ್ದು ತೀವ್ರವಾಗಿ ಹೆಚ್ಚಿರುತ್ತೆ ಅಂತ ನೋಡಿ, ಹೆಸರಲ್ಲಿ ಉತ್ತರ ಇದೆ. ಸೊ ಉಷ್ಣತಾ ಮಂಡಲ ಅಂದರೆ ಇದು ಆಲ್ಮೋಸ್ಟ್ ಅದರ ಒಂದು ಟೆಂಪ್ರೇಚರ್, ಅದರ ಒಂದು ತೀವ್ರತೆ, ಉಷ್ಣಾಂಶದ ತೀವ್ರತೆ ಜಾಸ್ತಿ ಹೆಚ್ಚಿದ್ದೇ ಇರುತ್ತೆ ಅಲ್ಲಿ. ಸೊ ಈ ಒಂದು ಲೇಯರಲ್ಲಿ, ಈ ಪದರದಲ್ಲಿ ಅತ್ಯಧಿಕ ಉಷ್ಣಾಂಶದಿಂದಾಗಿ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ವೆರಿ ಇಂಪಾರ್ಟೆಂಟು. ಅಣುಗಳು ಅಯಾನುಗಳಾಗಿ ಎಲ್ಲಿ ಪರಿವರ್ತನೆ ಆಗುತ್ತೆ ಅಂದರೆ ಉಷ್ಣತಾ ಮಂಡಲ ಅಥವಾ ಅಯಾನು ಮಂಡಲದಲ್ಲಿ. ಈ ಅಯಾನುಗಳು ಭೂಮಿಯಿಂದ ಪ್ರಸಾರ ಆಗ್ತಕ್ಕಂಥ ರೇಡಿಯೋ ತರಂಗಗಳನ್ನು ಮತ್ತೆ ಭೂಮಿಯ ಕಡೆಗೆ ಪ್ರತಿಫಲಿಸ್ತವೆ. ಭೂಮಿಯಿಂದ ಪ್ರಸಾರ ಆಗ್ತಕ್ಕಂಥ ರೇಡಿಯೋ ತರಂಗವನ್ನು ಮತ್ತೆ ಭೂಮಿಗೆ ಅವು ಪ್ರತಿಫಲಿಸ್ತವೆ. ನೆಕ್ಸ್ಟು ಎಕ್ಸ್ಬೋಸ್ಫಿಯರು, ಬಾಹ್ಯಮಂಡಲ, ಇದು ವಾಯುಮಂಡಲದ ಅತ್ಯಂತ ಮೇಲ್ಪದರ. ಕೆಳಪದರ ಯಾವುದಪ್ಪ ಅಂದರೆ ಅದು ಬಂದ್ಬಿಟ್ಟು ಯಾವುದು ಮೊದಲನೇದು ಪರಿವರ್ತನಾ ಮಂಡಲ. ಮೇಲ್ಪದರ ಯಾವುದಪ್ಪ ಅಂದರೆ ಬಾಹ್ಯಮಂಡಲ ಅಂತ ಭಾಳ ಈಸಿಯಾಗಿ ಹೇಳ್ಬೋದು. ಸೊ ವಾಯುಮಂಡಲದ ಘಟಕಾಂಶಗಳು ಭಾಳ ಕಡಿಮೆ ಇರುತ್ತೆ, ಒತ್ತಡ ಅತ್ಯಂತ ಕಡಿಮೆ ಇರುತ್ತೆ. ಸೊ ಯಾವುದರಲ್ಲಿ? ಬಾಹ್ಯಮಂಡಲದಲ್ಲಿ. ಸೊ ನಿಮಗೆಲ್ಲ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಂತರ ಮಂಡಲ ಅಂದರೆ ಏನು, ಸಮೋಷ್ಣ ಮಂಡಲ ಅಂದರೆ ಏನು, ಪರಿವರ್ತನಾ ಮಂಡಲ ಅಂದರೆ ಏನು, ಅಲ್ಲಿ ನಾವೇನು ನೋಡ್ತೀವಿ, ಮತ್ತು ಅಯಾನು ಮಂಡಲ ಅಥವಾ ಉಷ್ಣತಾ ಮಂಡಲ ಅಂದರೆ ಏನು ಅಂತ ನಿಮಗೆಲ್ಲವೂ ಗೊತ್ತಾಗಿದೆ. ಆಮೇಲೆ ಈ ಪ್ರಶ್ನೆ ಹೆಂಗೆ ಕೇಳ್ತಾರೆ ಅಂದರೆ ಕೆಲವೊಂದು ಟೈಮಲ್ಲಿ ಇಂಗ್ಲೀಷಲ್ಲಿ ಕೊಟ್ಬಿಡ್ತಾರೆ. ಇಲ್ಲಿ ಈಗ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದೋ ಒಂದು ಕೊಟ್ಬಿಟ್ಟು ನಿಮ್ಗೆ ಕನ್ನಡದಲ್ಲಿ ಕೊಡಲ್ಲ, ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ ಹಾಗೆ ಅಂತ. ಅದನ್ನು ಇಂಗ್ಲೀಷಲ್ಲಿ ಕೊಟ್ಬಿಡ್ತಾರೆ ಆಪ್ಷನ್ ಕೆಲವೊಂದು ಟೈಮಲ್ಲಿ. ಹಾಗಾಗಿ ಇಂಗ್ಲೀಷಲ್ಲಿ ಓದ್ಕೊಳ್ಳಿ. ಸೊ ಟ್ರಾಸೋಸ್ಪಿಯರ್ ಸರಿನೋ, ಮತ್ತು ಅದು ಬಿಟ್ಟರೆ ಮೆಸೋಸ್ಪಿಯರ್ ಸರಿನೋ, ಇನ್ನು ಥರ್ಮೋಸ್ಪಿಯರ್ ಸರಿನೋ, ಮತ್ತು ಎಕ್ಸ್ಬೋಸ್ಪಿಯರ್ ಸರಿನೋ ಅಂತ. ಹಾಗಾಗಿ ಇಂಗ್ಲೀಷಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಅದು. ಸೊ ಅದನ್ನು ಕೂಡ ಒಂಚೂರು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪ್ ಒಂದು ಕ್ವಶನ್ ಇದೆ ಇಲ್ಲಿ ನೋಡಿ. ಪಾರ್ಟ್ ಎನಲ್ಲಿ ದೇಶಗಳಿದೆ, ಪಾರ್ಟ್ ಬಿ ಯಲ್ಲಿ ಆವರ್ತ ಮಾರುತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಚೀನಾ, ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ರಷ್ಯಾ ಅಂತಿದೆ ಇಲ್ಲಿ. ಸೊ ಚೀನಾದಲ್ಲಿ ಬೀಸ್ತಕ್ಕಂಥ ಆವರ್ತ ಮಾರುತ ಯಾವುದು, ಅಮೇರಿಕದ ಆವರ್ತ ಮಾರುತ ಯಾವುದು, ಆಸ್ಟ್ರೇಲಿಯಾದ ಆವರ್ತ ಮಾರುತ ಯಾವುದು, ರಷ್ಯಾದ ಯಾವುದು. ಅದೇ ಥರ ಹಲವಾರು ದೇಶಗಳು ಬರುತ್ತೆ. ಭಾರತದ್ದು ಇರುತ್ತೆ, ವೆಸ್ಟ್ ಇಂಡೀಸದ್ದು ಬರುತ್ತೆ, ಚೀನಾದಕ್ಕೊಂದು ಹೆಸರು ಇರುತ್ತೆ. ಸೊ ಹೀಗೆ. ಹಾಗಾಗಿ ಇಲ್ಲಿ 113ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ನಂಬರ್ ಎ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಪ್ಷನ್ ನಂಬರ್ ಎ ಇದೆಯಲ್ಲ. ಸೊ ಸಿ, ಡಿ, ಬಿ ಮತ್ತು ಎ ಅಂತಿದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. ಸೊ ಚೀನಾದು ಬಂದ್ಬಿಟ್ಟು ಟೈಫೂನು, ಅಮೇರಿಕಾದು ಹರಿಕೇನು, ಆಸ್ಟ್ರೇಲಿಯಾದು ವಿಚ್ ಇಸ್ ದಟ್ ಬಿ ಅಂತಿದೆಯಲ್ಲ, ಆಸ್ಟ್ರೇಲಿಯಾದ ಬಂದು ವಿಲಿವಿಲೀಸು, ರಷ್ಯಾದು ವಿರ್ಲ್ಫೂಲ್. ಅದು ಅಂದರೆ ಮ್ಯಾಚ್ ಮಾಡಬೇಕು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಆವರ್ತ ಮಾರುತಗಳು ಇಲ್ಲಿ ಬೀಸ್ತವೆ ಅಂತ. ಈಗ ಕ್ವಿಕ್ಕಾಗಿ ಈ ಆವರ್ತ ಮಾರುತಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಹೇಳ್ಬಿಡ್ತೀನಿ ನಾನು. ನೋಡಿ, ಇಲ್ಲಿ ಮಾರುತದಲ್ಲಿ 4 ವಿಧ ಬರುತ್ತೆ ಪ್ರಮುಖವಾಗಿ. ಮೊದಲನೇದು ನಿರಂತರ ಮತ್ತು ನಿತ್ಯ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು ಮತ್ತು ಆವರ್ತ ಅಥವಾ ಪ್ರತ್ಯಾವರ್ತ ಮಾರುತಗಳು ಅಂದ್ಬಿಟ್ಟು ಒಂದು 4 ಕ್ಲಾಸಿಫಿಕೇಶನ್ ಬರುತ್ತೆ ಈ ಮಾರುತದಲ್ಲಿ. ಈ ಆವರ್ತ ಮಾರುತಗಳ ಒಂದು ಪ್ರಚಂಡ ವೇಗದಿಂದ ಕೂಡಿರುವುದನ್ನು ಇವುಗಳನ್ನು ಚಂಡಮಾರುತ ಅಂತಲೂ ಕರೀತಾರೆ ಇದನ್ನು. ಯಾಕೆಂದರೆ ಅವುಗಳ ವೇಗ ನಿಮಗೆಲ್ಲ ಗೊತ್ತೇ ಇದೆ, ಭಾಳ ತುಂಬ ಜಾಸ್ತಿ ಇರುತ್ತೆ. ಅದು ಕೆಲವು ಸಲ ಪ್ರಾಣಕ್ಕೂ ಕುತ್ತರುತ್ತೆ ಮತ್ತು ಜನರ ಆಸ್ತಿ ಪಾಸ್ತಿಗೂ ಅದು ನಾಶವನ್ನು ಮಾಡುತ್ತೆ. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಇನ್ನು ಆವರ್ತ ಮಾರುತಗಳನ್ನು ವಿವಿಧ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಈಗ ಚೀನಾದಕ್ಕೆ ಒಂದು ಹೆಸರು ಬರುತ್ತೆ, ಭಾರತದಲ್ಲಿ ಬರ್ತಕ್ಕಂಥ ಚಂಡಮಾರುತಕ್ಕೆ ಒಂದು ನೇಮ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನೋಡೋದಾದರೆ ಈ ಹರಿಕೇನ್ ಬರೋದು ವೆಸ್ಟ್ ಇಂಡೀಸ್ ಮತ್ತು ಅಮೇರಿಕಾದ ಒಂದು ಆವರ್ತ ಮಾರುತ ಇದು. ಇನ್ನು ಟೈಫೂನ್ ಬಂದ್ಬಿಟ್ಟು ಫಿಲಿಪೈನ್ಸು, ಜಪಾನ್ ಮತ್ತು ಚೈನಾದಲ್ಲಿರುತ್ತೆ ಇದು. ಇನ್ನು ವಿಲಿವಿಲೀಸು ಆಸ್ಟ್ರೇಲಿಯಾದ್ದು. ಸೈಕ್ಲೋನ್ ಬಂದ್ಬಿಟ್ಟು ನಮ್ಮ ಪೂರ್ವ ಆಫ್ರಿಕಾ ಮತ್ತು ಭಾರತದಲ್ಲಿ ಬರುತ್ತೆ ಇದು. ಯಾವುದೋ ಸೈಕ್ಲೋನ್ ನಿಮಗೆಲ್ಲ ಗೊತ್ತಿದೆ, ಸೈಕ್ಲೋನ್ ಅಂತ ಹೇಳ್ತಾ ಇರ್ತಾರೆ ನಮ್ಮ ಇಂಡಿಯಾದಲ್ಲಿ. ಹಾಗಾಗಿ ಭಾಳ ಈಸಿಯಾಗಿ ಭಾರತ ಅಂತ ಹೇಳ್ಬೋದು. ಇನ್ನು ರಷ್ಯಾದ ಬಂದು ವಿರ್ಲ್ಫೂಲ್. ಹೀಗೆ ಇದನ್ನು ಹೊರತುಪಡಿಸಿ ಇನ್ನು ಬೇರೆ ಬೇರೆ ದೇಶಗಳು ಇದೆ. ನಾನು ಇಷ್ಟು ಏನು ಹೇಳಿದೆ, ಈಗ ಇದನ್ನು ಬಿಟ್ಟು ಬೇರೆ ಕಂಟ್ರೀಸ್ ಇದೆ, ಅಲ್ಲಿ ಯಾವ್ಯಾವ್ದು ಬರುತ್ತೆ ಆವರ್ತ ಮಾರುತ ಅಂತ ನೀವು ಅದನ್ನು ಓದಿಯಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 114. ಹಿಂದೂ ಮಹಾಸಾಗರ ಹೊಂದಿರತಕ್ಕಂಥ ಖಂಡಗಳ ಮೇರೆಗಳು. ಹಿಂದೂ ಮಹಾಸಾಗರ ಹೊಂದಿರತಕ್ಕಂಥ ಖಂಡಗಳ ಮೇರೆಗಳು ಇವೆಲ್ಲ ಸ್ವಲ್ಪ ಟಫೆಸ್ಟ್ ಕ್ವಶನೇ ಇದು. ಹಾಗಾಗಿ ಇವುಗಳನ್ನು ಭಾಳ ಸೂಕ್ಷ್ಮವಾಗಿ ಓದ್ಕೊಳ್ಬೇಕಾಗುತ್ತೆ. ಮೊದಲು ಸರಿಯಾದಂಥ ಉತ್ತರ ಇಲ್ಲಿ ಮೊದಲು ಮಾರ್ಕ್ ಮಾಡೋಣ. ಆಪ್ಷನ್ 3 ಇಟ್ಸ್ ರೈಟ್ ಆನ್ಸರ್. ಇಲ್ಲಿ ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ. ಹಿಂದೂ ಮಹಾಸಾಗರ ಹೊಂದಿರತಕ್ಕಂಥ ಖಂಡಗಳ ಮೇರೆಗಳು ಅಂತ. ಇದು ಯಾವ್ಯಾವ ಖಂಡಗಳು ಬರುತ್ತೆ ಅಂತ ಇದಕ್ಕೆ ಅಂತ. ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಈ ಸಾಗರಗಳು ಮತ್ತು ಅವುಗಳ ಗಡಿಗಳಿಗೆ ಹೊಂದ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು ತುಂಬ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಪೆಸಿಫಿಕ್ ಸಾಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಯಾವುದು? ಆಸ್ಟ್ರೇಲಿಯಾ, ಬ್ರೂನೈ, ಕಾಂಬೋಡಿಯಾ, ಕೆನಡಾ, ಚಿಲಿ, ಚೀನಾ, ಕೊಲಂಬಿಯಾ, ಕೋಸ್ಟಾರಿಕಾ, UK ಸಾರು. ಅದು ಬಿಟ್ಟರೆ ಇಂಡೋನೇಷ್ಯಾ, ಜಪಾನು, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಮಲೇಷಿಯಾ, ಮಾರ್ಷಲ್ ದ್ವೀಪಗಳು, ಮೆಕ್ಸಿಕೋ, ನ್ಯೂಜಿಲ್ಯಾಂಡು, ಪನಾಮಾ,
ಫಿಲಿಪೈನ್ಸು, ರಷ್ಯಾ, ಸಮಾವು, ಸಿಂಗಾಪುರು, ಹೀಗೆ ಹಲವಾರು ಬರುತ್ತೆ. ಇನ್ನು ಅಟ್ಲಾಂಟಿಕ್ ಸಾಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ದೇಶಗಳು ಯಾವುದಪ್ಪ ಅಂದರೆ ಬಲ್ಗೇರಿಯಾ, ಡೆನ್ಮಾರ್ಕು, ಫಿನ್ಲ್ಯಾಂಡು, ಫ್ರಾನ್ಸು, ಜರ್ಮನಿ, ಗ್ರೀಸು, ಇಟಲಿ, ಮೊನಾಕೋ, ನೆದರ್ಲ್ಯಾಂಡ್ಸು, ನಾರ್ವೆ, ಪೋಲ್ಯಾಂಡು, ಪೋರ್ಚುಗಲ್ಲು, ರಷ್ಯಾ, ಸ್ಪೇನು. ಇನ್ನು ಇಂಡೋ ಮಹಾಸಾಗರಕ್ಕೆ ಬಂದರೆ ದಕ್ಷಿಣ ಆಫ್ರಿಕಾ, ಫ್ರಾನ್ಸು, ಮಡಗಾಸ್ಕರ್, ಮಾರಿಸಸ್ಸು, ಕೀನ್ಯಾ, ಸೋಮಾಲಿಯಾ, ಈಜಿಪ್ಟು, ಇಸ್ರೇಲ್, ಜೋರ್ಡನ್, ಭಾರತ, ಇರಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್, ಇಂಡೋನೇಷ್ಯಾ ಇತ್ಯಾದಿ. ಇನ್ನು ಆರ್ಟಿಕ್ ಸಾಗರಕ್ಕೆ ಬಂದರೆ ರಷ್ಯಾ, ನಾರ್ವೆ, ಐಸ್ಲ್ಯಾಂಡು, ಗ್ರೀನ್ಲ್ಯಾಂಡು, ಕೆನಡಾ ಮತ್ತು USA ಹಿಂಗೆ ಬರುತ್ತೆ. ಅಂದರೆ ಇವು ಎಷ್ಟೇ ಓದ್ಕೊಂಡ್ರು ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ನೆನಪಲ್ಲಿ ಉಳಿಯುವಾಗೆ ಅವುಗಳನ್ನು ಅವಾಗವಾಗ ಅಭ್ಯಾಸ ಮಾಡಬೇಕಾಗಿರುತ್ತೆ. ಕೆಲವೊಂದು ಕ್ಲಿಷ್ಟಕರವಾದಂಥ ಮತ್ತು ಟಫೆಸ್ಟ್ ಕ್ವಶನ್ ಅಂತ ನಮ್ಗೆ ಯಾವ್ದು ಅನಿಸುತ್ತೆ ಅವುಗಳನ್ನು ನಾವು ಮತ್ತೆ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ರಿಮೆಂಬರ್ ಅಂದರೆ ನೆನಪಲ್ಲಿ ಇರಬೇಕು ಅಂತಂದರೆ. ಹಾಗಾಗಿ ದಯಮಾಡಿ ಸಾಧ್ಯ ಆದರೆ ಸೊ ಆ ಒಂದು ಕೆಲಸವನ್ನು ಮಾಡಿ. ನೆಕ್ಸ್ಟು ಕ್ವಶನ್ ನಂಬರ್ 115. ಈಗ ಕ್ವಶನ್ ನಂಬರ್ 115 ನೋಡೋಣ. ಈಗ ಭಾರತದಂತಹ ರಾಷ್ಟ್ರಕ್ಕೆ ಗಡಿರೇಖೆಯ ಅವಶ್ಯಕತೆ ಇದೆ. ಭಾರತದಂತಹ ರಾಷ್ಟ್ರಕ್ಕೆ ಗಡಿರೇಖೆಯ ಅವಶ್ಯಕತೆ ಇದೆ, ಏನಕ್ಕೆ ಅಂತ ರೀಸನ್ ಹೇಳಿ ಅಂತ. ಒಂದು 4 ಆಯ್ಕೆ ಇದೆ ಇಲ್ಲಿ. ಕೈಗಾರಿಕೆಗಳಿಗೆ ಬೇಕಾಗಿರತಕ್ಕಂಥ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು, ರೈಲು ಮಾರ್ಗಗಳಿಗೆ ಪೂರಕವಾಗಲು, ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು, ದೀರ್ಘವಾದ ಭೂಗಡಿಯನ್ನು ರಕ್ಷಣೆ ಮಾಡಲು ಅಂತ ಇದೆ. ಸರಿಯಾದಂಥ ಉತ್ತರ ಬಂದು ನೋಡಿ ಕೊನೆದಿದೆಯಲ್ಲ, ದೀರ್ಘವಾದ ಭೂಗಡಿಯನ್ನು ರಕ್ಷಣೆ ಮಾಡಲು. ಯಾಕಂದರೆ ಭೂಗಡಿಯನ್ನು ರಕ್ಷಣೆ ಮಾಡಲಿಲ್ಲ ಅಂದರೆ ಯಾವ್ಯಾವ ಟೈಮಲ್ಲಿ ಏನೆಲ್ಲ ಅನಾಹುತ ಸಮಸ್ಯೆಗಳಾಗುತ್ತೋ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಸೊ ಇಂಡಿಯಾದಂಥ ಒಂದು ದೊಡ್ಡ ರಾಷ್ಟ್ರಕ್ಕೆ ಗಡಿರೇಖೆ ಅಂತಕ್ಕಂಥದ್ದು ಅವಶ್ಯಕವಾಗಿರುತ್ತೆ. ಕಾರಣ ಏನಪ್ಪ ಅಂದರೆ ದೀರ್ಘವಾದ ಭೂಗಡಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಇಲ್ಲಿ ಸೊ ಉತ್ತರ ಆಗುತ್ತೆ. ಇನ್ನು ನಿಮಗೆ ಈ ನೆರೆಯ ರಾಷ್ಟ್ರಗಳು, ರಾಜಧಾನಿಗಳು, ಭೂಗಡಿಯ ಉದ್ದ, ಗಡಿರೇಖೆ ಮತ್ತು ರೇಖೆ ಹೆಸರು ಇವೆಲ್ಲವನ್ನು ತಿಳ್ಕೊಳ್ಬೇಕು ನೀವು. ಅದನ್ನು ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ಕೊಟ್ಟಿದ್ದಾನೆ ಬಾಂಗ್ಲಾದೇಶ, ಅದರ ರಾಜಧಾನಿ ಯಾವ್ದು ಬರುತ್ತೆ? ಢಾಕಾ. ಭಾರತದ ಗಡಿಯ ಜೊತೆಗೆ ಇರತಕ್ಕಂಥ ಒಂದು ರೇಖೆ ಉದ್ದ ಎಷ್ಟು? ಅದು 4096. ಸೊ ಹೀಗೆ. ಅದು ಬಿಟ್ಟರೆ ಚೀನಾ ರಾಜಧಾನಿ ಯಾವುದು? ಬೀಜಿಂಗು. 3917 ಇದೆ ಅದರ ಗಡಿ ರೇಖೆಯ ಉದ್ದ. ಇನ್ನು ಅದರ ರೇಖೆ ಹೆಸರು ಏನು ಬರುತ್ತೆ? ಅದು ಮ್ಯಾಕ್ಮೋಹನ್. ಇನ್ನು ಪಾಕಿಸ್ತಾನದ ಗಡಿ ರೇಖೆ ಹೆಸರು ರ್ಯಾಡ್ಕ್ಲಿಫು. ಅಫ್ಘಾನಿಸ್ತಾನದ್ದು ಡ್ಯುರಾಂಡು. ಅಫ್ಘಾನಿಸ್ತಾನದ ರಾಜಧಾನಿ ಯಾವುದು? ಕಾಬೂಲು. ಗಡಿ ರೇಖೆಯ ಉದ್ದ ಎಷ್ಟು? 80. ಸೊ ಹೀಗೆ. ಅಂದರೆ ಒಂದೊಂದಕ್ಕೂ ಅಂಕಿಅಂಶಗಳ ಸಮೇತ ಇವುಗಳನ್ನು ಓದ್ಕೊಳ್ಬೇಕಾಗುತ್ತೆ ನಾವು. ಹಾಗಾಗಿ ದಯಮಾಡಿ ಓದ್ಕೊಳ್ಳಿ. ಕೇಳ್ಬೋದು ಭಾರತ ಮತ್ತು ಚೀನಾದ ಗಡಿ ರೇಖೆ ಯಾವುದು ಇವೆಲ್ಲ ಕೇಳ್ಬೋದು ನಿಮಗೆ. ಈ ಮೂರಲ್ಲಿ ಅದರ ಬಂದೇ ಬರುತ್ತೆ. ಅದು ಮ್ಯಾಕ್ಮೋಹನ್ ಆಗಿರ್ಬೋದು, ರ್ಯಾಡ್ಕ್ಲಿಫ್ ಆಗಿರ್ಬೋದು, ಡ್ಯುರಾಂಡ್ ಆಗಿರ್ಬೋದು. ಈ 3 ರೇಖೆಗಳಲ್ಲಿ ಯಾವುದಾದ್ರು ಒಂದು ರೇಖೆಯನ್ನು ಕೇಳ್ತಾರೆ. ಸೊ ದಯಮಾಡಿ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 116. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತ ಕರೀಲಿಕ್ಕೆ ಕಾರಣ ಏನು ಅಂತ. ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತ ಕರೀಲಿಕ್ಕೆ ಕಾರಣ ಏನು? ಡಾರ್ಜಿಲಿಂಗಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡಲಾಗುತ್ತೆ ಅಂತಿದೆ ಮೊದಲನೇ ಆಪ್ಷನು. ಸೆಕೆಂಡ್ ಒನ್, ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸ್ತಾರೆ. ಕೋಲ್ಕತ್ತಾದಲ್ಲಿ ತಯಾರಿಸ್ತಕ್ಕಂಥ ಚಹಾ ಅತಿ ಉತ್ಕೃಷ್ಟವಾಗಿರುತ್ತದೆ. ಕೋಲ್ಕತ್ತಾದಲ್ಲಿ ಬಂದಿಳಿದಿದ್ದ ಚಹಾವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ ಅಂತ ಇದೆ. ಸೊ 116ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದ ವೆರಿ ಫಸ್ಟ್ ಆಪ್ಷನ್ ಇದೆಯಲ್ಲ, ದಟ್ ಈಸ್ ಡಾರ್ಜಿಲಿಂಗಲ್ಲಿ ಬೆಳೀತಕ್ಕಂಥ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡ್ತಾರೆ. ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಆ್ಯಕ್ಚುಲಿ ಕೋಲ್ಕತ್ತಾದಲ್ಲಿ ಯಾವುದೇ ಚಹಾವನ್ನು ಇಲ್ಲಿ ಪ್ರೊಡಕ್ಷನ್ ಮಾಡಲ್ಲ. ಬೆಳೆಯೋದಿಲ್ಲಿ ಡಾರ್ಜಿಲಿಂಗಲ್ಲಿ, ಅದನ್ನು ಎಕ್ಸ್ಪೋರ್ಟ್ ಮಾಡೋದಿಲ್ಲಿ ಕೋಲ್ಕತ್ತಾದಲ್ಲಿ. ಹಾಗಾಗಿ ಕೋಲ್ಕತ್ತಾವನ್ನು ಇಲ್ಲಿ ಚಹಾದ ಬಂಜರು ಅಂತ ಕರೆಯೋದು. ನೋಡಿ ಎಷ್ಟು ಭಾಳ ಬ್ಯೂಟಿಫುಲ್ ಆಗಿದೆ ಅದು ಕಾನ್ಸೆಪ್ಟು, ಒಂದೊಂದು ಕಾನ್ಸೆಪ್ಟು. ಸೊ ಹಾಗೆ ನೆಕ್ಸ್ಟು ಈ ಕೋಲ್ಕತ್ತಾ ಬಂದರ ಬಗ್ಗೆ ನಿಮಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು. ಇಡೀ ನಮ್ಮ ಇಂಡಿಯಾದಲ್ಲೇ 2ನೇ ದೊಡ್ಡ ಬಂದರು ಯಾವುದಪ್ಪ ಅಂದರೆ ಅದು ಕೋಲ್ಕತ್ತಾ. ವ್ಯಾಪಾರ ನಿರ್ವಹಣಾ ಕಾರ್ಯದಲ್ಲಿ ಇದು ದಕ್ಷಿಣ ಏಷ್ಯಾದಲ್ಲಿ ದೊಡ್ಡ ಬಂದರಾಗಿದೆ. ಬಟ್ ಇಂಡಿಯಾದಲ್ಲೇ 2ನೇ ದೊಡ್ಡ ಬಂದರು ಯಾವುದಪ್ಪ ಅಂದರೆ ಕೋಲ್ಕತ್ತಾ. ಇದನ್ನು ಕೇಳ್ಬೋದು. ಸೊ ಇದನ್ನು ಪೂರ್ವ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಪೂರ್ವ ಭಾರತದ ಹೆಬ್ಬಾಗಿಲು. ಇಲ್ಲಿ ರಫ್ತಾಗ್ತಕ್ಕಂಥ ಕೆಲವೊಂದು ಪ್ರಮುಖ ವಸ್ತುಗಳು ಯಾವುದಪ್ಪ ಅಂದರೆ ಸೆಣಬಾಗಿರ್ಬೋದು, ಸೆಣಬಿನ ವಸ್ತುಗಳಾಗಿರ್ಬೋದು, ಕಬ್ಬಿಣದ ಅದರಾಗಿರ್ಬೋದು ಮತ್ತು ಚಹಾ. ಹಾಗಾಗಿ ಈ ಬಂದರನ್ನು ಇಲ್ಲಿ ಭಾರತದ ಚಹಾದ ಬಂದರು ಅಂತ ಕರೆಯೋದು. ಪ್ರೊಡಕ್ಷನ್ ಆಗೋದಿಲ್ಲಿ ಡಾರ್ಜಿಲಿಂಗಲ್ಲಿ, ಎಕ್ಸ್ಪೋರ್ಟ್ ಆಗೋದಿಲ್ಲಿ ಕೋಲ್ಕತ್ತಾದಲ್ಲಿ. ಹಾಗಾಗಿ ಇದನ್ನು ಚಹಾದ ಬಂದರು ಅಂತ ಇಲ್ಲಿ ಕರೀತಾರೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 117. ಸೊ 117 ಕ್ವಶನ್ ನಂಬರ್ ಇಲ್ಲಿ, ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟಂಥ ಮೊದಲ ರೈಲು ಮಾರ್ಗ ಯಾವುದು ಅಂತ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಈ ರೈಲು ಮಾರ್ಗದ ಬಗ್ಗೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಇಲ್ಲಿ 4 ಆಪ್ಷನ್ ಇದೆ. ಕೋಲ್ಕತ್ತಾದಿಂದ ರಾಣಿಗಂಜ್ವರೆಗೆ, ಚೆನ್ನೈಯಿಂದ ಅಂಕೋಣದವರೆಗೆ, ಅರಕೋಣಂವರೆಗೆ, ಬೆಂಗಳೂರಿಂದ ಚೆನ್ನೈವರೆಗೆ, ಮುಂಬೈಯಿಂದ ತಾಣವರೆಗೆ. ಈ ಮುಂಬೈ ಟು ತಾಣ ಅಂತಕ್ಕಂಥದ್ದು ಅವಾಗಿಂದ ಓದಿ ಕೇಳಿ ಇದು ಪ್ರಿಂಟ್ ಆಗಿಬಿಡುತ್ತೆ ಮೈಂಡಲ್ಲಿ. ಹಾಗಾಗಿ ಐ ಥಿಂಕ್ ಭಾಳ ಈಸಿಯಾಗಿ ಫೈನ್ ಮಾಡಿಬಿಡ್ತಾರೆ ಇಲ್ಲ. ಸೊ ಭಾರತದಲ್ಲಿ ಆರಂಭವಾದಂಥ ಮೊದಲನೇ ರೈಲು ಮಾರ್ಗ ಯಾವುದಪ್ಪ ಅಂದರೆ ಸೊ ಮುಂಬೈಯಿಂದ ಇದು ತಾಣದವರೆಗೆ. ಸೊ ಸಾರ್ವಜನಿಕ ಕ್ಷೇತ್ರದ ಒಂದು ಬೃಹತ್ ವ್ಯವಸ್ಥೆ ಇದು ರೈಲು ಮಾರ್ಗ ಅಂತಕ್ಕಂಥದ್ದು ಅಥವಾ ರೈಲು ಸಾರಿಗೆ ಅಂತಕ್ಕಂಥದ್ದು. 1853ರಲ್ಲಿ
ಮುಂಬೈಯಿಂದ ಥಾಣೆಯವರೆಗಡೆ ಇದು ನಿರ್ಮಾಣವಾಗುತ್ತೆ. ಸುಮಾರು 34 ಕಿಲೋಮೀಟರ್ ಇರುತ್ತೆ ಅನ್ಸುತ್ತೆ ಆ ಟೈಮಲ್ಲಿ. ಇದು ಇಂಡಿಯಾದ್ದಾಯಿತು. ಈ ಕರ್ನಾಟಕದ್ದು ಒಂದಿದೆ. ಈಗ ಕರ್ನಾಟಕದಲ್ಲಿ ಪ್ರಪ್ರಥಮ ರೈಲು ಸಂಚಾರ ಅಂತಕ್ಕಂಥದ್ದು 1864ರಲ್ಲಿ ಆಗಸ್ಟ್ನಲ್ಲಿ ಇದು ಆರಂಭ ಆಗುತ್ತೆ, ಬೆಂಗಳೂರಿಂದ ಮದ್ರಾಸ್ವರೆಗೆ. ನೋಡಿ, ಮದ್ರಾಸನ್ನು ಇವತ್ತು ಚೆನ್ನೈ ಅಂತ ಹೇಳ್ತಾರೆ, ಅದನ್ನು ಅವಾಗ ಮದ್ರಾಸ್ ಆಗಿತ್ತು ಅದು. ನೋಡಿ, ಇಡೀ ಇಂಡಿಯಾದಲ್ಲಿ 1853ರಲ್ಲಿ ಮುಂಬೈ ಟು ಥಾಣಾ, ಕರ್ನಾಟಕದಲ್ಲಿ 1864ರಲ್ಲಿ ಬೆಂಗಳೂರು ಟು ಮದ್ರಾಸ್. ಇದು ನೆನಪಿರ್ಬೇಕು ನಿಮಗೆ. ಎಲ್ಲ ಟೈಮಲ್ಲಿ ಇಂಡಿಯಾದೇ ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸಮ್ಟೈಮ್ಸ್ ಕರ್ನಾಟಕದ ಬಗ್ಗೆ ಕೇಳಿದಾಗ ಆ ರೈಲು ಮಾರ್ಗದ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. 1864 ಆಗಸ್ಟಲ್ಲಿ ಬ್ಯಾಂಗ್ಳೂರು ಟು ಮದ್ರಾಸು ನಮ್ಮ ಕರ್ನಾಟಕದಲ್ಲಿ ಆರಂಭ ಆದಂಥ ಪ್ರಪ್ರಥಮ ರೈಲು ಸಂಚಾರ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 118 ನೋಡೋಣ. ಈಗ ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರತಕ್ಕಂಥ ಮುಖ್ಯ ಪರಿಣಾಮ. ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರತಕ್ಕಂಥ ಮುಖ್ಯ ಪರಿಣಾಮ: ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆ ಆಗುತ್ತೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹದಿಂದಂತಾಗುತ್ತೆ, ಮುಂಬೈ ಬಂದರಿನ ಹಿನ್ನಾಡು ಕಡಿಮೆಯಾಗಿದೆ, ವಿದೇಶಿಯರು ನುಸುಳಲು ಸಹಕಾರಿಯಾಗಿದೆ ಅಂತ. ಸೊ ಯಾವುದು ಸರಿಯಾದಂಥ ಉತ್ತರ ಇದಕ್ಕೆ? ಕ್ವಶನ್ ನಂಬರ್ 118ಕ್ಕೆ ಅಂದರೆ ನೋಡಿ, ಮೊದಲನೇದಿದೆಯಲ್ಲ, ಮುಂಬೈ ಬಂದರಿನ ಸಾರಿಗೆಯ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ. ನೋಡಿ, ಕೆಲವೊಂದು ಬಂದರುಗಳಲ್ಲಿ ಸಾರಿಗೆಯ ಪ್ರೆಷರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ಮತ್ತೊಂದು ಬಂದರಿನ ಅವಶ್ಯಕತೆ ಇದ್ದೇ ಇರುತ್ತೆ ಆವಾಗ. ಹಾಗಾಗಿ ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರತಕ್ಕಂಥ ಮುಖ್ಯ ಪರಿಣಾಮ ಏನಪ್ಪ ಅಂದರೆ, ಮುಂಬೈ ಬಂದರಲ್ಲಿ ಇದ್ದಂಥ ಕೆಲವೊಂದು ಸಾರಿಗೆಯ ಒತ್ತಡ, ಅದರ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 1 ಇದೆಯಲ್ಲ ಇಲ್ಲಿ 118ನೇ ಪ್ರಶ್ನೆಗೆ ಅದು ಸರಿಯಾದಂಥ ಇಲ್ಲಿ ಉತ್ತರ ಆಗುತ್ತೆ. ನೋಡಿ, ಈಗ ನವಸೇವಾ ಬಂದರು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಕಲೆ ಹಾಕೋಣ. ಭಾರತದ ಪಶ್ಚಿಮ ಕರಾವಳಿಯ ಬಂದರುಗಳಲ್ಲಿ ಒಂದಾಗಿರೋದು ಯಾವುದು? ನವಸೇವಾ ಬಂದರು. ಇದು ಎಲ್ಲಿದೆ? ಇದು ಮಹಾರಾಷ್ಟ್ರದಲ್ಲಿ. ಸೊ ಮುಂಬೈ ಬಂದರಿನ ಸರಕು ಸಾಗಾಣಿಕೆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ 1982ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದನ್ನು ಯಾವುದನ್ನು? ನವಸೇವಾ ಬಂದರನ್ನು 1982ಅಲ್ಲಿ. ಇದು ಮುಂಬೈಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದು ಅತಿ ಹೆಚ್ಚು ಸರಕುಗಳನ್ನು ಸಾಗಿಸ್ತಕ್ಕಂಥ ಮತ್ತು ಕಾರ್ಯನಿರ್ವಹಿಸ್ತಕ್ಕಂಥ ಭಾರತದ ಬಂದರಾಗಿದೆ. ಯಾವುದು? ನವಸೇವಾ ಬಂದರು. ಆಯಿತಾ? ಸೊ ನಿಮಗೆ ಮಾಹಿತಿ ಸಿಕ್ಕಿದೆ. ಈಗ ಕ್ವಶನ್ ನಂಬರ್ 119 ನೋಡೋಣ. ಈಗ ಸೊ 119 ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು. ನೋಡಿ, ಬೆಳೆದಂಥ ಪದಾರ್ಥಗಳು ಇಂಡಿಯಾದಲ್ಲಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ರಫ್ತಾಗ್ತಾ ಇದೆ, ಜೊತೆಗೆ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಲಾಭವನ್ನು ಗಳಿಸ್ಕೊಡ್ತಾ ಇದೆ. ಸೊ ಆ ಒಂದು ಕೃಷಿ ಉತ್ಪನ್ನಗಳು ಯಾವ್ಯಾವುದು ಅಂತ ಕೇಳಿದರೆ ಕ್ವಶನ್ ನಂಬರ್ 119 ಇದು. ಇಲ್ಲಿ ಆಪ್ಷನ್ಗಳಲ್ಲಿ ಸೆಣಬು, ಚಹಾ, ಹೂವು, ರೇಷ್ಮೆ ಅಂತಿದೆ, ಸೆಣಬು, ತರಕಾರಿ, ಜೋಳ, ಭತ್ತ, ಸೆಣಬು, ಹತ್ತಿ, ಕಬ್ಬು ಮತ್ತು ಗೋಧಿ ಅಂತಿದೆ, ಕೊನೆಯದಾಗಿ ಸೆಣಬು, ಹತ್ತಿ, ಕಾಫಿ ಮತ್ತು ಸಾಂಬಾರ ಪದಾರ್ಥ ಇದೆ. ಸಾಂಬಾರ ಪದಾರ್ಥ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ನಂಬರ್ 4 ಇದೆಯಲ್ಲ, ಏಕೆಂದರೆ ಅತಿ ಹೆಚ್ಚು ಲಾಭ ತರೋದು ಅಂದರೆ ಎಕ್ಸ್ಪೋರ್ಟ್ ಆಗಿ ವಿದೇಶಿ ವಿನಿಮಯಕ್ಕೆ ಅಂದರೆ ಅದು ಕಮರ್ಷಿಯಲ್ ಪರ್ಪಸ್ ಕ್ರಾಪ್ಸ್ ಇವೆಲ್ಲ. ಸೆಣಬು ವಾಣಿಜ್ಯ ಪದಾರ್ಥ, ಅದು ಹತ್ತಿ, ಕಾಫಿ, ಸಾಂಬಾರು ಪದಾರ್ಥ ಇವೆಲ್ಲ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಬೆಳೆಗಳು ಇವು. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇದಕ್ಕೆ ಸೆಣಬು, ಹತ್ತಿ, ಕಾಫಿ ಮತ್ತು ಸಾಂಬಾರು ಪದಾರ್ಥಗಳು. ನೆಕ್ಸ್ಟು ಈ ಒಂದು ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ ಇದು. ಉಳಿದಂಥ ಪ್ರಶ್ನೆಯನ್ನು ನೆಕ್ಸ್ಟ್ ಸೆಷನ್ ನಿಮಗೆ ಹೇಳ್ತೀನಿ ನಾನು. ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ. ಒಬ್ಬ ವಿದ್ಯಾರ್ಥಿ ಪೆನ್ನನ್ನು ಪರ್ಚೇಸ್ ಮಾಡ್ತಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಆಗಿದೆ? ಇದೊಂದು ಬಂದ್ಬಿಟ್ಟು ನಿಮಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ನೋಡಿ, ಈ ರೀತಿಯ ಪ್ರಶ್ನೆಗಳು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಹಾಗಾಗಿ ಕೆಲವೊಂದು ಚಾಪ್ಟರ್ಗಳನ್ನು ಅಲ್ಲಿ ಓದ್ಕೊಳ್ಬೇಕಾಗತ್ತೆ. ಸೊ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅಂದರೆ ಉತ್ಪಾದಕ ಚಟುವಟಿಕೆನೋ, ವಿನಿಮಯ ಚಟುವಟಿಕೆನೋ, ಅನುಭೋಗಿ ಚಟುವಟಿಕೆನೋ ಮತ್ತು ವಿತರಣಾ ಚಟುವಟಿಕೆನೋ. ಅಂದರೆ ಅದನ್ನು ಉತ್ಪಾದನೆ ಅದನ್ನು ತಯಾರು ಮಾಡೋರು ಒಂದು ಕಡೆ ಇರ್ತದೆ, ತಯಾರು ಮಾಡೋರು ಒಬ್ಬರು ಇರ್ತಾರೆ, ಅದನ್ನು ಐ ಥಿಂಕ್ ಸೇಲ್ ಮಾಡೋರು ಒಬ್ಬರು, ಅದನ್ನು ಕೊಂಡ್ಕೊಂಡು ಅದನ್ನು ಫೀಲ್ ಮಾಡಿ ಅನುಭವಿಸೋರು ಮತ್ತೊಬ್ಬ ಇರ್ತಾನೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಪೆನ್ನನ್ನು ಕೊಂಡ್ಕೊಂಡು ಅವನು ಪರ್ಚೇಸ್ ಮಾಡ್ತಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅಂದರೆ ಭಾಳ ಈಸಿಯಾಗಿ ಹೇಳ್ಬೋದು. ಸೊ ದ ಆನ್ಸರ್ ಈಸ್ 120 ಪ್ರಶ್ನೆಗೆ ಅದು ಅನುಭೋಗಿ ಚಟುವಟಿಕೆ. ಅವನು ಕೊಂಡ್ಕೊಡ್ತಾನೆ ಅಂದರೆ ಅದು ಅನುಭೋಗಿ ಚಟುವಟಿಕೆ ಬರುತ್ತೆ, ಅನುಭವಿಸ್ಲಿಕ್ಕೆ. ಆ ಪೆನ್ನಿನ ಮುಖಾಂತರ ಏನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ಅವ್ನು ಮಾಡುವಂಥದ್ದಂತ. ಹಾಗಾಗಿ ಆಯಿತಾ? ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಅನುಭೋಗಿ ಚಟುವಟಿಕೆ. ಸೊ ಈ ಒಂದು ವಿಡಿಯೋ ಸೆಷನ್ನಲ್ಲಿ 2014ರಲ್ಲಿ ನಡೆದಂಥ TET ಪರೀಕ್ಷೆಯ ಸಮಾಜ ವಿಜ್ಞಾನ ಪತ್ರಿಕೆಯಲ್ಲಿ ಸುಮಾರು 91ನೇ ಪ್ರಶ್ನೆಯಿಂದ 120ನೇ ಪ್ರಶ್ನೆಗಳಿಗೆ ನಿಮಗೆ ಸರಿಯಾದಂಥ ಉತ್ತರ ಮತ್ತು ಒಂದಷ್ಟು ವಿವರವಾದ ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆಲ್ಲ ಒಂಥರ ಪ್ರಾಕ್ಟಿಕಲ್ ಆಗಿ ಎಲ್ಲವೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸೆಷನ್ನಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಸರಿ ಉತ್ತರ ಮತ್ತು ಸೊ ವಿವರಣೆಯನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ದಯಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾವು ಮಾಡ್ತಕ್ಕಂಥ ಯಾವುದೇ ವಿಡಿಯೋ ಮೊದಲು ನಿಮಗೆ ಬಂದು ತಲುಪಬೇಕು ಅಂದರೆ ನೋಟಿಫಿಕೇಷನ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ವಿಡಿಯೋ ಸೆಷನ್ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಧನ್ಯವಾದ.